ಕೇಳೋದಿಂತ್ರ ಅಲ್ಲಿ ಇಬ್ಬರು ಈಗ ಕಂಪ್ಲೇಂಟ್ ಕೊಡೋಕೆ ರೆಡಿಯಾಗಿದ್ದಾರೆ. ಅವರ ಮಕ್ಕಳು ಹೆಣ್ಮಕ್ಳು ಕೂಡ ಕಾಣೆಯಾಗಿದ್ದಾರಂತೆ ಧರ್ಮಸ್ಥಳದಲ್ಲಿ 15 ಇಯರ್ಸ್ ಬ್ಯಾಕ್. ಇದು ಎಕ್ಸುಮೇಷನ್ ಮಾಡಿ ಸತ್ಯಾಂಶ ಬಯಲಿಗೆ ತರಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ, ಖಂಡಿತ ಆಗುತ್ತೆ. ಇಲ್ಲಿ DSP ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಸ್ಟ್ರೇಟ್ ಅವೇ ಹೇಳ್ತೇನೆ, DSP ಏನಂತ ಹೇಳಿದರೆ ಬಯಾಸ್ಡ್, ಈಸ್ ಟೋಟಲಿ ಬಯಾಸ್ಡ್. ಆವಾಗ ಹುಡುಕಿದರೆ ಒಂದೇ ದಿನ 9 ಡೆಡ್ ಬಾಡಿ ಸಿಕ್ಕಿದೆ. ಹ್ಯೂಮನ್ ರೈಟ್ಸ್ ಎಲ್ಲೇ ಹೋಗಿದ್ದಾರೆ ಯಾರಿಗೆ ಗೊತ್ತು, ಅವ್ರನ್ನ ಹೂತು ಹಾಕಿದ್ದಾರೆ ಕಾಣ್ತೈತೆ. ಸಾವಿರಾರು ಹೆಣಗಳನ್ನು ಕೊಳಿಸಿದ್ದಾರೆ ಕಾಡಿನಲ್ಲಿ. ಇನ್ನೂ ಹೇಳೋದು ಭಾಳ ಇದೆ ಅಜಯ್, ನಾನು ಹೇಳ್ತೀನಿ ಯಾವ ರೀತಿ ಈ ನದಿ ಸಾಗರಕ್ಕೆ ಸೇರುವುದು ಪ್ರಕೃತಿಯ ನಿಯಮನೋ, ಅವರು ಕೂಡ ಜೈಲು ಸೇರ್ತಾರೆ. ಈಗ ಪೊಲೀಸರು ಯಾಕೆ ಈ ಕೇಸನ್ನು ಡಿಲೇ ಮಾಡ್ತಾ ಇದ್ದಾರೆ? ಮತ್ತೊಂದು ಪ್ರೆಸ್ ನೋಟನ್ನು ಕೂಡ ಬಿಟ್ಟಿದ್ರು SP ಅವರು. ಎಕ್ಸುಮೇಷನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಯಾರಿದ್ದಾನೆ ಅವನು ಓಡಿ ಹೋಗ್ತಾನೆ ಅನ್ನುವಂಥ ವಿಚಾರದಲ್ಲಿ ಏನು ಹೇಳ್ತೀರಾ ಅಂತ ಹೇಳಿ. ಓಡಿ ಯಾಕೆ ಹೋಗ್ತಾನೆ? ಓಡಿ ಹೋಗೋದು ಯಾರು ಅಪರಾಧ ಮಾಡಿದ್ದಾರೆ, ಅಷ್ಟೊಂದು ನೂರಾರು ಕೊಲೆಗಳ, ಯಾಕಂದರೆ ಒಂದು ವೇಳೆ ಆ ಹೂತಿಟ್ಟಂಥ ಶವ ಹೊರಗಡೆ ತೆಗೆದ್ರೆ ಯಾರು ಆ ಶವಗಳನ್ನು ನಿಜವಾಗಲೂ ಕೂಡ ಕಾರಣಕರ್ತರಿದ್ದಾರೆ ಅವರು ಓಡಿ ಹೋಗ್ತಾರೆ. ಇವನು ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ದಾನೆ, ನಾವೆಲ್ಲ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ದಾನೆ. ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ ಮೇಲೆ ಯಾಕೆ ಓಡಿ ಹೋಗ್ತಾನೆ? ಪೊಲೀಸರನ್ನ ಕರ್ಕೊಂಡೇ ಓಡಿ ಹೋಗ್ತಾನೆ? ಅವನ ಜೊತೆಗೆ ಪೊಲೀಸರು ಓಡಿ ಹೋಗ್ಬಿಡ್ತಾರಾ? ಹಾಂ, ಆನಂತರ ನೋಡಿ, ಅದು ಗುಪ್ತಚರ ಇಲಾಖೆ ಅಂತ ಹೇಳ್ತಾರೆ. ನಮಗೆ ಮಾನ್ಯ SP ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಬಟ್ ನಾನು ನನ್ನ ಅಭಿಪ್ರಾಯವನ್ನು SP ಅರುಣ್ ಸಾಹೇಬ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಕೆಲವೊಂದಿಷ್ಟು ಕಾನ್ಸ್ಟೇಬಲ್ಗಳಿದ್ದಾರಲ್ಲಿ, ನಾಟ್ ಆಲ್, ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಕಾನ್ಸ್ಟೇಬಲ್ಗಳಿದ್ದಾರೆ. ಅದರಲ್ಲಿ ಕೃಷ್ಣ ಪೊಲೀಸ್ ಅನ್ನೋನು ಒಬ್ಬನು. ಸೌಜನ್ಯ ಪ್ರಕರಣ ಆದ ತಕ್ಷಣವೇ ಆ ಡೆಡ್ ಬಾಡಿ, ಸೌಜನ್ಯಳ ಡೆಡ್ ಬಾಡಿ ಫೋಟೋ ತೆಗೆದಿದ್ದು, ಆನಂತರ ಹೋಟೆಲ್ನಲ್ಲಿ ಪೊಲೀಸ್ ಸಿಬ್ಬಂದಿ ಊಟ ಮಾಡಿದ್ದು, ಅದರ ಎಲ್ಲ ಬಿಲ್ಲನ್ನು ಕೂಡ ಸೌಜನ್ಯ ಫ್ಯಾಮಿಲಿನೇ ಕೊಡಬೇಕು ಅಂಥೇಳಿ ಅವರಿಗೆ ಕಿರುಕುಳ ಕೊಟ್ಟಂಥ ವ್ಯಕ್ತಿ ಕೃಷ್ಣ ಪೊಲೀಸ್. ಆವಾಗ ಅವನನ್ನು ಸಸ್ಪೆಂಡ್ ಮಾಡಿರ್ತಾರೆ. ಸಸ್ಪೆಂಡ್ ಮಾಡಿ SRL ಕೂಡ ಎಂಟ್ರಿ ಆಗಿದೆ. ಕೆಲವೊಂದಿಷ್ಟು ಏನೋ ತಕ್ಷಣಕ್ಕೆ ಮಾಡಿ ರೀಇನ್ಸ್ಟೇಟ್ ಮಾಡ್ತಾರೆ, ಅದು ಆಗೋದಿಲ್ಲ. ಬಟ್ ಸಸ್ಪೆಂಡ್ ಮಾಡಿದ್ದು SRL ಎಂಟ್ರಿ ಆಗಿದೆ ಕರಪ್ಷನ್ ವಿಚಾರದಲ್ಲಿ. ಅದು ಏನೋ ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಾದ್ರೆ ಅವರಿಗೆ ಹೋಗಿ ನೀವು ಬಿಲ್ ಕೊಡಿ, ನಾವು ಹೋಟೆಲ್ನಲ್ಲಿ, ಪೊಲೀಸರು ಹೋಟೆಲ್ನಲ್ಲಿ ತಿಂದಂಥ ಬಿಲ್ಲನ್ನು ನೀವು ಕೊಡಿ, ಫೋಟೋ ಸೌಜನ್ಯ ಡೆಡ್ ಬಾಡಿ ಫೋಟೋ ತೆಗೆದಿದ್ದ ಬಿಲ್ಲು ನೀವು ಕೊಡಿ ಅಂತ ಹೇಳಿದಂಥ ಕೃಷ್ಣ ಪೊಲೀಸನ ವಿರುದ್ಧ ಒಂದು ಸ್ಟ್ರೈಕ್ ಆಯಿತು. ಅದನ್ನು ಮನಗಂಡು ಆಗಿನ ಜಿಲ್ಲಾ SP ಅವರು ಸಸ್ಪೆಂಡ್ ಮಾಡಿದರು. ಸಸ್ಪೆಂಡ್ ಮಾಡಿ ಸರ್ವಿಸ್ ಎಂಟ್ರಿ ಮಾಡಿದ್ದಾರೆ. ಈಗ ಅದೇ ಕೃಷ್ಣ ಪೊಲೀಸ್ ಏನಂತ ಹೇಳಿದರೆ, ಕಳೆದ ಒಂದಿಷ್ಟು ವರ್ಷಗಳಿಂದ ರಾಜ್ಯ ಗುಪ್ತ ಇಲಾಖೆಯ ಗುಪ್ತಚರ ಇಲಾಖೆ, ಸ್ಟೇಟ್ ಇಂಟೆಲಿಜೆನ್ಸ್ದು ಹೆಡ್ ಕಾನ್ಸ್ಟೇಬಲ್ ಆತ. ಮತ್ತು ಇದೆಲ್ಲ ಮಾಹಿತಿಗಳನ್ನು ಕೂಡ ಅವನೇ ಕೊಡ್ತಾ ಇದ್ದಾನೆ. ನಕಲಿ ದೇವಮಾನವನ ನಕಲಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾನೆ. ಸೌಜನ್ಯ ಕೇಸಲ್ಲಿ ಕೂಡ ನಮ್ಗೆ ಅವನ ಬಗ್ಗೆ ಗೊತ್ತು. ನಾವು ಹೋರಾಟ ಮಾಡಿದಾಗ ಕಳೆದ 2 ವರ್ಷದಿಂದ ಸುಳ್ಳು ಮಾಹಿತಿ ಕೊಡೋದನ್ನು. ಅದಕ್ಕಾಗಿ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತ ಹೆಸರು ಮಾಡಿದಂಥ ಅರುಣ್ ಸಾಹೇಬರು ಇಂಥ ಒಬ್ಬ ಕುತಂತ್ರಿ ಈ ಕಾನ್ಸ್ಟೇಬಲ್ ನಿಂತರ ಇವ್ರ ಹೆಸರನ್ನು ಕೇಳಿಸ್ಕೊಳ್ಳೋದು ಬೇಡ. ದಯವಿಟ್ಟು ವೆರಿಫೈ ಮಾಡಿ. ಓಡಿ ಹೋಗ್ತಾ ಇರೋರು ಧರ್ಮೋದ್ಯಮಿಗಳು, ಅದು ವಾಸ್ತವ ಇರೋದು. ಓಡಿ ಎದಕ್ಕೆ ಹೋಗ್ತಾನೆ ಫಸ್ಟ್ ಆಫ್ ಆಲ್, ಅದು ನನಗಂತೂ ಅರ್ಥ ಆಗ್ತಾಯಿಲ್ಲ. ನಮ್ಮ ಒಂದಿಷ್ಟು ರಿಟೈರ್ಡ್ ACP ಸಾಹೇಬರೆಲ್ಲ ಮೆಸೇಜ್ ಹಾಕಿದರು, ಜೋಕ್ ಆಫ್ ದ ಡಿಕೇಡ್ ಅಂತ ಹಾಕಿದ್ರು ಒಬ್ಬರು, ಓಡಿ ಹೋಗ್ತಾನೆ ಅಂತೇಳಿ. ಅಂದರೆ ಇದರಲ್ಲಿ ಇನ್ನೂ ಒಂದು ನಮಗೆ ಅರ್ಥ ಆಗುತ್ತೆ, ಅವನು ಹೂತು ಹಾಕಿದ್ದು ನಿಜ ಆಯ್ತದ ನಂಗೆ ಆಯ್ತಂಗಿದ್ರೆ ಅಲ್ವಾ. ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ, ಇದೆಲ್ಲ ಏನೋ ಸುಳ್ಳು ಸುದ್ದಿ ಇರ್ಬೋದಪ್ಪ, ಅರಬ್ ದೇಶದವ್ರದ್ದು ಏನೋ ಒಂದು ಕುತಂತ್ರ ಇರ್ಬೋದು, ಯಾವುದೋ ಇಟಲಿ ದೇಶದ್ದು ಒಂದು ಕ್ರಿಶ್ಚಿಯನ್ ಮಿಷನರಿದವರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸುಳ್ಳು ಸುದ್ದಿ ಇದು, ಅಲ್ಲಿ ಏನೂ ಇಲ್ಲ ಕೆಳಗಡೆ. ಪೊಲೀಸರು ಏನು ಮಾಡಬೇಕು ನೋಡಿ, ಇದು ದೇವತಾ ಮನುಷ್ಯನ ಹೆಸರು ಹಾಳು ಮಾಡೋದಕ್ಕೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತೇಳಿ ಅಗದು ನೋಡಬೇಕು ಅಲ್ವಾ. ಪೊಲೀಸರು ಹೇಳಿಬಿಟ್ಟಿದ್ದಾರೆ ಹಿಂಗೆ, ಹಂಗಾರೆ ಅವನು ತೆಗೆದ ಮೇಲೆ ಓಡಿ ಹೋಗ್ತಾನಂತ ಇದ್ದರೆ, ತೆಗಿತಾನಂದರೆ 100% ಕೆಳಗಡೆ ಇದೆ ಅಲ್ವಾ. ಸೊ ದೇ ಆರ್ ಕನ್ಫರ್ಮಿಂಗ್ ಇವನ ಮಾಹಿತಿ ಕರೆಕ್ಟ್ ಇದೆ ಅಂತಲೇ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, SP ಅವರು ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸತ್ಯ ಅಂತೇಳಿ ಇಂಟೆಲಿಜೆನ್ಸ್ ಏನೋ ಹೇಳ್ಬೋದು. ಬಟ್ SP ಅವರು ಅದನ್ನು ವೆರಿಫಿಕೇಶನ್ ಮಾಡದೆ, ಕ್ರಾಸ್ ಚೆಕ್ ಮಾಡದೆ ಸಡನ್ ಆಗಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಅಲ್ಲ, ಅವ್ರಿಗೆ ಏನು ಒತ್ತಡ ಇದೆಯೋ ನಮಗೆ ಗೊತ್ತಿಲ್ಲ. ಬಟ್ ಹಿ ಈಸ್ ಅ ವೆರಿ ಅಪ್ರೈಟ್ ಆಫೀಸರ್ ಅಂತಲೇ ನಾನು ಭಾವಿಸಿದ್ದೇನೆ. ಮತ್ತು ಅವ್ರ ಬಗ್ಗೆ ನಾನು ಸಡನ್ ಆಗಿ ಅವ್ರನ್ನ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರನ್ನ SP ಅವ್ರನ್ನ ವಿಶ್ಲೇಷಣೆ ಮಾಡುವಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ನನಗೆ ಇರುವಂಥ ಮಾಹಿತಿ ನಾನು ಇನ್ಸ್ಟಾಗ್ರಾಮ್ನಲ್ಲಿನೂ ಕೂಡ ಹಾಕಿದ್ದೇನೆ. ಈ ಕೃಷ್ಣ ಪೊಲೀಸ್ ಅನ್ನೋನ ಬಗ್ಗೆ ವೆರಿ ಮಿಸ್ಚಿಯಸ್ ಫೆಲೋ. ಅವನು ಆಲ್ರೆಡಿ ಅವನು ಸಸ್ಪೆಂಡ್ ಆಗಿ SRL ಎಂಟ್ರಿ ಆಗಿದೆ.
ಸೊ ಅಂಥವ್ರನ್ನೆಲ್ಲ ನಂಬಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ಒಬ್ಬ ಸಾಮಾನ್ಯನಾಗಿ ನಾನು SP ಸಾಹೇಬ್ರು ಕೇಳ್ಕೊತಿದ್ದೀನಿ. ಅದೇ ಯಾವ ಇದರಲ್ಲಿ ಹೇಳ್ತಾರೆ ಅಂತ ಹೇಳಿ ಸರ್, ಎಕ್ಸಿಮೇಷನ್ ಆದ ತಕ್ಷಣ ಓಡಿ ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರು ಇರ್ತಾರೆ, ಪ್ರೊಟೆಕ್ಷನ್ ಎಲ್ಲ ಇರುತ್ತೆ. ಸೊ ಯಾವ ಆಧಾರದ ಮೇಲೆ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಈ ಥರ ಕೆಲವೊಂದಿಷ್ಟು. ಆಮೇಲೆ ಗುಪ್ತಚರ ಇಲಾಖೆ ಅಂದ್ಕೊಳ್ಳೆ ಏನು ಅಥೆಂಟಿಕ್ ಇರ್ತದಂತಿಲ್ಲ. ಗುಪ್ತಚರ ಇಲಾಖೆ ಅಂತ ಹೇಳಿದ್ರೆ ಜೋಳ ಸುದ್ದಿನೇ ಭಾಳ ಇರ್ತಾವೆ ಅದರಲ್ಲಿ, ಊಹಾಪೋಹನೆ. ಈಗ ಅವೆಲ್ಲ ಊಹಾಪೋಹದ ಸುದ್ದಿಗಳು. ಈಗ SP ಸಾಹೇಬ್ರು ಹೇಳ್ತಾರೆ ಊಹಾಪೋಹದ ಸುದ್ದಿಗಳನ್ನು ಹಬ್ಬಿಸ್ಬೇಡಿ, ಕೊಡಬೇಡಿ ಅಂತೇಳಿ. ಇದು ಊಹಾಪೋಹನೆ ಅಂತ ನಾನು ಅನ್ಕೋತೀನಿ ರೀ. ಹೆಂಗೆ ಓಡಿ ಹೋಗ್ತಾನೆ? ಆಮೇಲೆ ಓಡಿ ಹೋದರೆ ಪೊಲೀಸರು ಇರ್ತಾರೆ ತಾನೆ, ಪೊಲೀಸರು ಏನಕ್ಕಿರೋದು? ಆಯ್ತಪ್ಪ ಓಡಿ ಹೋದ. ಈಗ ಗಿರೀಶ್ ಮಟ್ಟಣ್ಣವರು ಒಂದು ಮಾಹಿತಿ ಕೊಡ್ತಾನೆ, ಇಲ್ಲಿ ಈ ಕೋಣೆಯಲ್ಲಿ 4 ಜನ ಟೆರರಿಸ್ಟ್ ಇದ್ದಾರೆ ಅಂತೇಳಿ. ಟೆರರಿಸ್ಟನ್ನು ಹಿಡಿದುಕೊಳ್ಳೆ ಗಿರೀಶ್ ಮಟ್ಟಣ್ಣವ್ರು ಓಡಿ ಹೋಗ್ತಾನೆ ಅಂತ ಹೇಳಿದ್ರೆ ಟೆರರಿಸ್ಟನ್ನು ಹಿಡಿಯೋದಿಲ್ವಾ? ಹಿಡಿತಾರೋ ಇಲ್ಲೋ, ಹಿಡಿಬೇಕೋ ಬೇಡವೋ? ಓಡಿ ಹೋದರೆ ಹಿಡ್ಕೊಂಡು ಬರ್ರಿ ಅವನ್ನ. ಆಮೇಲೆ ಈಸ್ ವಿತ್ ಪೊಲೀಸ್ ಪ್ರೊಟೆಕ್ಷನ್. ಅವನಿಗೀಗ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಪೊಲೀಸ್ ಪ್ರೊಟೆಕ್ಷನ್ ಇದ್ದರೆ ಅಂದರೆ ಓಡಿ ಹೋಗ್ಬಿಡ್ತಾನೆ. ಸೊ ಇವೆಲ್ಲ ನನಗೇನೋ ಸ್ವಲ್ಪ ಇದರಲ್ಲಿ ಇದು SP ಅವರ ನಿರ್ಧಾರ ಇರಲಿಕ್ಕಿಲ್ಲ, ಇವರ ಮೇಲೆ ಇರುವಂತಹ 1000 DKಶಿಗಳ ಕೈವಾಡ ಇರ್ಬೋದು ಅಂತ ನನಗನ್ಸುತ್ತೆ. ಈಗ ಅವನು ಪೊಲೀಸ್ ಪ್ರೊಟೆಕ್ಷನ್ ಅಂಡರಲ್ಲಿ ಇದ್ದಾನ? ಹೌದು ಇದಾನ. ಅಂದರೆ ನನಗೆ ಬಂದಂತಹ ಮಾಹಿತಿ ಪ್ರಕಾರ ಅದು ಕಷ್ಟ ಆಗ್ತದೆ, ಅದ್ರ ಸಲುವಾಗಿನೇ ಅದನ್ನು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಆಸ್ ಆಫ್ ನೋ ನನಗನ್ಸಿದ ಮಟ್ಟಿಗೆ ಈ ಸ್ಟಿಲ್ ಅಂಡರ್ ಪೊಲೀಸ್ ಪ್ರೊಟೆಕ್ಷನ್. ಮತ್ತೊಂದು ಹೇಳಿಕೆ ಕೊಡ್ತಾರೆ ಸರ್, ಅಂತ ಹೇಳಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತೇಳಿ. ಏನಿದು ಅಂತೇಳಿ, ಯಾಕೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು? ಅವನು ಎಕ್ಸಿಮೇಷನ್ ಮಾಡಿಲ್ಲ, ಬಾಡಿಯನ್ನೇ ತೆಗೆದಿಲ್ಲ, ಬ್ರೈನ್ ಮ್ಯಾಪಿಂಗ್ ಎಂತ ಅದು ಗೊತ್ತಾಗಿಲ್ಲ ನನಗೆ. ಬ್ರೈನ್ ಮ್ಯಾಪಿಂಗು ಮಾಡಿಸ್ಬೇಕು ಸರ್. ಅದು ಯಾವಾಗ ಎಕ್ಸಿಮೇಷನ್ ಆದಮೇಲೆ ಒಂದು ವೇಳೆ ಅವನು ಶವಗಳನ್ನು ಹೊರಗಡೆ ತೆಗೆದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು. ಚಿಕ್ಕ ದಣಿ ಮಾಡಿದಾನ ಅಥವಾ ದೊಡ್ಡ ದಣಿ ಮಾಡಿದಾನ ಆ ಕೊಲೆಗಳನ್ನ, ಅದನ್ನ ಮಾಡ್ಸಕ್ಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು. ಅಲ್ಲ, ಇಲ್ಲಾದ್ರೂ ಕೂಡ ಅವನು ಹೇಳ್ತಾನಲ್ವ ಯಾರು ನಮಗೆ ಮಾಡಿಸಿದ್ದು ಅಂತ. ನೋಡಿ, ಬ್ರೈನ್ ಮ್ಯಾಪಿಂಗ್ ಅಂದ್ಕೂಳೆ ಒಂದು ನಾವು ಅರ್ಥ ಮಾಡ್ಕೋಬೇಕು. ಬ್ರೈನ್ ಮ್ಯಾಪಿಂಗ್ ಯೂಶುವಲಿ ಯಾರಿಗೆ ಮಾಡಿಸ್ತಾರೆ? ಯಾರು ಬಾಯಿ ಬಿಡಲ್ಲ. ಫಸ್ಟ್ ಕರ್ನಾಟಕದಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ದು ಅಬ್ದುಲ್ ಕರೀಂ ತೆಲಗಿ ಛಾಪಾ ಕಾಗದ ಹಗರಣದಲ್ಲಿ. ದಟ್ ಈಸ್ ಇನ್ ದ ಇಯರ್ 2003, 2003. ಅವನು ಬಾಯಿ ಬಿಡ್ತಾನೆ ಇರಲಿಲ್ಲ. ಈಗ ನೊಟೋರಿಯಸ್ ಇರ್ತಾರಲ್ಲ, ನೊಟೋರಿಯಸ್ ಕ್ರಿಮಿನಲ್ಸ್ ಇರ್ತಾರೆ, ಅವರು ಬಾಯಿನೇ ಬಿಡಲ್ಲ, ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ. ದ ಅಕ್ಯೂಸ್ಡ್. ಹೌದಾ? ಇಲ್ಲಿ ಇವನೇನು ನೊಟೋರಿಯಸ್ ಕ್ರಿಮಿನಲ್ ಅಲ್ಲ, ಇವನಾಗೆ ಮುಂದೆ ಬಂದಿದ್ದಾನೆ. ಇವನಾಗನೇ ಆಲ್ರೆಡಿ ಕೋರ್ಟ್ ಮುಂದೆ ಹೇಳಿಬಿಟ್ಟ ಮೇಲೆ ಅವನು ಬಾಯಿ ಬಿಡಿಸೋದೇನು? ಅವನಾಗನೇ ಬಾಯಿ ಬಿಟ್ಟಿದ್ದಕ್ಕೇ ಅಡ್ವೊಕೇಟ್ಗಳು ಮುಂದೆ ಬಂದಿದ್ದಾರೆ. ಅವನೇನು ಹೈಡ್ ಮಾಡ್ತಾ ಇಲ್ಲಲ್ಲ ಇಲ್ಲಿ. ಆಮೇಲೆ ಅವನೇ ಸ್ವತಃ ಕಂಪ್ಲೇಂಟಲ್ಲಿ ಹೇಳಿದ್ದಾನೆ, ನಾನು ಪಾಲಿಗ್ರಾಫ್ ಟೆಸ್ಟಿಗೆ ನಾನು ರೆಡಿ ಇದ್ದೇನೆ ಅಂತ ಅವನೇ ಹೇಳಿಬಿಟ್ಟಿದ್ದಾನೆ. ಸೊ ವಾಟ್ ಈಸ್ ದ ನೀಡ್ ಫಾರ್ ಬ್ರೈನ್ ಮ್ಯಾಪಿಂಗ್? ಆಮೇಲೆ ಇವನು ದೂರುದಾರ. ಈಗ ನೀವು ದೂರುದಾರರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೇಳಿದರೆ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದೊಂದು ಬ್ರೈನ್ ಮ್ಯಾಪಿಂಗ್ ಮಾಡಲಾಗುವುದು. ಯಾಕಂದರೆ ಕಂಪ್ಲೇಂಟ್ ಕೊಡೋರಿಗೇ ನೀವು ಇದು ಆ ಒಂದು ಪದ್ಧತಿಯನ್ನು ಚಾಲನೆಗೆ ತರ್ತಾ ಇದ್ದೀರಿ. ನಾಳೆ ಒಬ್ಬನು ಹೋಗ್ತಾನೆ, ಸ್ವಾಮಿ ಏನೋ ನಂದು ಮೊಬೈಲ್ ಕಳುವಾಯಿತು ಬಸ್ಸಲ್ಲಿ, ಹೋಗು ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಂಬ. ಸ್ವಾಮಿ ನನ್ನ ಚಪ್ಪಲಿ ಕಳುವಾಯಿತು, ಹೋಗು ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಂಬ. ಸ್ವಾಮಿ ನನಗೆ ಒಂದು 4 ಜನ ಬೈದರು, ಹೋಗು ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಂಡು ಬಾ. ಈಗ ಸ್ಕ್ಯಾನ್ ಮಾಡಿ ಕೊಡಲಾಗುವುದು, ಇಲ್ಲಿ ಪಂಚರ್ ತಿದ್ದಲಾಗುವುದು ಅಂತ ಬೋರ್ಡ್ ಹಾಕಿರ್ತಾರಲ್ಲ, ಇಲ್ಲಿ ಜೆರಾಕ್ಸ್ ಮಾಡಿ ಕೊಡಲಾಗುವುದು. ಹಾಗೆ ಪ್ರತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಬ್ರೈನ್ ಮ್ಯಾಪಿಂಗ್ ಅಂಗಡಿ ಇಡಬೇಕು, ಒಂದು ಸ್ಟಾಲ್ ಹಾಕಬೇಕು. ಎಲ್ಲರೂ ಬರೋರು ಮೊದಲು ಹಿಂಗೆ ತಲೆ ಅದಕ್ಕೆ ಕೊಟ್ಟು, ತಲೆಗೆ ಸೋಪ್ ಹಚ್ಕೊಂಡು ತಲೆ ಕೊಟ್ಟು ಬ್ರೈನ್ ಮ್ಯಾಪಿಂಗ್ ತೊಗೊಂಡೇ ಕಂಪ್ಲೇಂಟ್ ಕೊಡಬೇಕು. ಇಟ್ಸ್ ವೆರಿ ಅನ್ಯೂಜುವಲ್ ಡೆವಲಪ್ಮೆಂಟ್. ಇದು ವೆರಿ ವೆರಿ ಅನ್ಯೂಜುವಲ್. ದೂರುದಾರ ಸ್ವತಃ ವಾಲಂಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮ್ಯಾಜಿಸ್ಟ್ರೇಟ್ ಮುಂದೆ ವಾಲಂಟರಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ತೆಗಿತೇನೆ. ಆನಂತರ ಆಲ್ರೆಡಿ ಹ್ಯಾಸ್ ಗಿವನ್ ದ ಸ್ಕಲ್. ವಾಲಂಟ್ರಿ ಹೇಳಕ್ಕೆ ರೆಡಿ ಇದ್ದ ಮೇಲೆ ಒಂದು ಬ್ರೈನ್ ಮ್ಯಾಪಿಂಗ್ ಇದಕ್ಕೆ ಅಲ್ವಾ? ಸೊ ವೆರಿ ಅನ್ಯೂಜುವಲ್ ಡೆವಲಪ್ಮೆಂಟ್ ಇದು. ಈಗ ಆರೋಪಿಗಳಿಗೆ ಒಂದು ಸೆಲ್ ಇರುತ್ತೆ, ಈಗ ದೂರುದಾರರಿಗೆ ಇನ್ನೊಂದು ಸೆಲ್ ಬೇಕಾ ಅಂತ ಹೇಳಿ? ಇಲ್ಲಪ್ಪ, ಅದಲ್ಲ, ಅದು ದೂರುದಾರರಿಗೆ ಒಂದು ಅಲ್ಲ. ಇದು ಅದಕ್ಕೆ ನಾನು ಅಂತೀನಿ, ಯಾವಾಗ ಈ ಹೋಮ್ ಮಿನಿಸ್ಟರ್ ಮನೆಗೆ ಸೆಟ್ಟಿಂಗ್ ಸುರೇಂದ್ರ ಅವರು, ಮಾನ್ಯ ಶ್ರೀಯುತ ಸೆಟ್ಟಿಂಗ್ ಸುರೇಂದ್ರ ಅವರು ಹೋಗಿ ಬಂದಮೇಲೆ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದೀವಿ. ಅದರ್ವೈಸ್ ಮುಂಚೆ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಯಾವಾಗ ಸೆಟ್ಟಿಂಗ್ ಸುರೇಂದ್ರ ಅವರು ಎಂಟ್ರಿ ಆದರು ಫೀಲ್ಡ್, ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದರು, ಅವಾಗ ಇವೆಲ್ಲ ಎಂಟೈರ್ ಪೊಲೀಸ್ ಮ್ಯಾನ್ಯುವಲ್ ನೋಡಿ. ಪೊಲೀಸ್ ಮ್ಯಾನ್ಯುವಲಲ್ಲಿ ಏನು ಹೇಳ್ತದೆ, ಯಾವಾಗ ಒಂದು ಅಫೆನ್ಸ್ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ರಶ್ ಟು ದ ಸ್ಪಾಟ್ ಅಂತ ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯುವಲ್ ಹೇಳ್ತದೆ. ಈವನ್ CRPCನೂ ಕೂಡ ಫಸ್ಟು ನೋಡಿ, ಅವ್ನು ಹೇಳ್ತಾನಲ್ಲ, ನಾನು ಈ ಒಂದಿಷ್ಟು ಧರ್ಮಸ್ಥಳದ ಸುತ್ತಮುತ್ತಲೂ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ. ಆ ಶವಗಳನ್ನು ಹೂತು ಹಾಕಿದ್ದ ಜಾಗ ಏನಿದೆಯಲ್ಲ, ದಟ್ ಈಸ್ ದ ಪ್ಲೇಸ್ ಆಫ್ ಅಫೆನ್ಸ್ ಅದು ಅಲ್ವಾ? ಅಲ್ಲಿ ಏನು ಕ್ರಿಕೆಟ್ ಆಡಿದ ಜಾಗ ಅಲ್ಲ, ಅಥವಾ ಯಾರೋ ಭಜನೆ ಮಾಡಿದ್ದ ಜಾಗ ಅಲ್ಲ. ದಟ್ ಈಸ್ ದ ಪ್ಲೇಸ್ ಆಫ್ ಅಫೆನ್ಸ್ ಆ್ಯಂಡ್ ಪೊಲೀಸ್ ಮಸ್ಟ್ ವಿಸಿಟ್ ದಟ್ ಪ್ಲೇಸ್ ಆಫ್ ಅಫೆನ್ಸ್. ಇನ್ನೂ ಮಟ್ಟ ಮಾಡ್ತಾನೆ ಇಲ್ಲ.
ಅಲ್ಲ ರೀ, ಇಟ್ಸ್ ಅ ಮಾಸ್ ಬರಿಯಲ್ ಅಂತ ಹೇಳಿದ್ರೆ ದೊಡ್ಡ ಮೆಸಾಕರ್, ಅದು ಜಿನೋಸೈಡ್. ಅದು ಈಗ ಹೆಂಗೆ ಹಿಟ್ಲರು ನೂರಾರು ಜನರುಗಳನ್ನು ಕೊಲ್ತಾ ಇದ್ನಲ್ಲ, ಜಿನೋಸೈಡು. ಆಮೇಲೆ ಆಫ್ರಿಕಾಕ್ಕೆ ಅವ್ರ ರಾಜರು, ಟ್ರೈಬಲ್ ಇವರೆಲ್ಲ ಡಿಕ್ಟೇಟರ್ಸ್ ಎಲ್ಲ ಮಾಡ್ತಾರಲ್ಲ, ಜಿನೋಸೈಡ್ ಆಗುತ್ತಲ್ಲ, ಆ ಥರ ಆದಂಗೆ ಅನಿಸುತ್ತೆ ನಮಗೆ. ಬಟ್ ಅದನ್ನು ತೋರಿಸಿ ಏನಿದೆ ಅಲ್ಲಿ, ಅದು ಮೇನು. ಅದು ಸುಳ್ಳೇ ಇರ್ಬೋದಪ್ಪ ಅಂತ ನಾನು ಹೇಳ್ತೀನಿ. ಅದನ್ನು ತೋರಿಸಿ ನೀವು. ಯಾಕಂತ ಹೇಳಿದರೆ KV ಧನಂಜಯ್ ಅಂತ ಅವರು ಅಡ್ವೊಕೇಟ್ ಮುಂದೆ ಬರಬೇಕಾದ್ರೆ ಅವರು ವೆರಿಫೈ ಮಾಡದೆ ಯಾವುದೇ ಕೇಸ್ಗಳನ್ನು ತೊಗೊಳ್ಳಲ್ಲ. ಬಟ್ ಲೆಟ್ ಅಸ್ ಸಿ ಏನಿದೆ, ಸತ್ಯಾಂಶ ಏನಿದೆ ಅಂತ. ಅದು ಮಾಡಲಾರ್ದೇ ನಾವು ಇವನಿಗೆ ಬ್ರೈನ್ ಇದಕ್ಕೆ ಹೂತಿಟ್ಟ ಶವ ಅದು ಹೊರಗಡೆ ತೆಗಿಯೋದಕ್ಕೆ ಬ್ರೈನ್ ಮ್ಯಾಪಿಂಗ್ ಬೇಕಾಗಿಲ್ಲ. ಹೊರಗಡೆ ಬಂದ ಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ನೀವು. ಬ್ರೈನ್ ಮ್ಯಾಪಿಂಗು ಅದೇ ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಏನಾದರೂ ಇನ್ನಷ್ಟು ಎವಿಡೆನ್ಸ್ ಸಿಗಬೇಕು ಅಂತ ಹೇಳಿದ್ರೆ ಬಾಯಿ ಬಿಡ್ತಾ ಇಲ್ಲ. ಬಾಯಿ ಬಿಡ್ತಾ ಇಲ್ಲ ಅಂದಾಗ ಅದನ್ನು ಮಾಡಬೇಕು. ಒಳಗೆ ಹೋಗ್ಬೇಕು. ಅವನೇ ರೆಡಿ ಅದನ್ನಲ್ರಿ, ವಾಲಂಟರಿ. ನಾನು ಬಾಯಿ ಬಿಡ್ತೀನಿ, ನನಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಮತ್ತೆ ನಿನಗೆ ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕಾ? ಅದೇ ಇಟ್ ಇಸ್ ವೆರಿ ಅನ್ಯೂಜುವಲ್ ಡೆವಲಪ್ಮೆಂಟ್. ಅದೇ ಈಗ ಅವನ 161 ನೀವೇ ಹೇಳಿದ್ರಿ ಲೈವಲ್ಲಿ 161 ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಒಬ್ಬ SI ಹೇಳ್ತಾ ಇದ್ದಂತೆ ಇಲ್ಲಿ ಸ್ಥಳದಲ್ಲಿ ಎಲ್ಲೆಲ್ಲ ಹೂತಾಕಿದ್ದಿ ಹೇಳು ಅಂತೇಳಿ ಒಂದು SI ಅಂತ ಹೇಳಿದ್ರೆ ಅಲ್ಲಿ 5 ಜನ ಇದ್ರು. 5 ಜನರಲ್ಲಿ ಒಬ್ಬ. ಯಾಕಂತ ಹೇಳಿದ್ರೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ನೋಡಿ, ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಹೇಳ್ತಾರೆ, ಅಲ್ಲಿ ಅವರು ಮ್ಯಾಪ್ ಮಾಡಿ ತೋರಿಸು ಅಂತ. ಇದು ಮ್ಯಾಪಿಂದ ಏನು ಹುಚ್ಚು ಹಿಡಿದಿದೆ ಗೊತ್ತಿಲ್ಲ ಇವರು ನಮಗೆ. ಬರೀ ಮ್ಯಾಪ್ ಅಂತ ಇದ್ದಾರೆ. ಅಲ್ಲ ರೀ, ಒಂದು ಕಾಮನ್ ಪರ್ಸೆಪ್ಷನ್ನಿಗೆ ಬರೋದು, ಅಲ್ಲಿ ಎಲ್ಲೆಲ್ಲಿ ನೀನು ಹೂತು ಹಾಕಿದೀಯಾ ಅದನ್ನು ಇಲ್ಲಿನೇ ಪೇಪರ್ನಲ್ಲಿ ಮ್ಯಾಪ್ ಮಾಡಿ ತೋರಿಸಿದು ಅಂತ ಹೇಳಿದರೆ ಪೊಲೀಸರನ್ನ ಯಾಕೆ ನಂಬಬೇಕು? ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರನ್ನ ನಂಬುವಂಥ ಅವಶ್ಯಕತೆನೇ ಇಲ್ಲ. ಮತ್ತು ನಾನು ಕೂಡ ವಕೀಲರಿಗೆ ಮಾತಾಡಿದ್ದೀನಿ ನಾನು, ಸರ್ ಲೋಕಲ್ ಪೊಲೀಸರನ್ನ ನಂಬಬೇಡಿ ನೀವು. ಯಾಕಂದರೆ ಸಾಲು ಉದಾಹರಣೆ ಆಗಿದೆ. ಸಂತೋಷ್ ರಾವ್ ಕೇಸಲ್ಲಿ, ಡಬಲ್ ಮರ್ಡರ್ ಕೇಸ್ನಲ್ಲಿ FSLದವ್ರು ಬಂದರೆ ಫಿಂಗರ್ ಪ್ರಿಂಟ್ ತೊಗೊಂಡಿಲ್ಲ. ಡಾಗ್ ಸ್ಕ್ವಾಡ್ ಬಂದು ಆ ಧನಕೀರ್ತಿ ಯಾರಿಗಾನ ಮನೆಗೆ ಹೋಗುತ್ತೆ, ಅವಾಗ ಡಾಗ್ ಸ್ಕ್ವಾಡ್ನೇ ಕಳಿಸ್ಬಿಡ್ತಾರೆ. ಸಂತೋಷ್ ರಾವ್ನ ಕೇಸಲ್ಲಿನೂ ಕೂಡ ಗೊತ್ತಿದೆ, ಆನೆ ಮಾವತನ ಕೇಸ್ನಲ್ಲಿ ಕೂಡ ಅವನ್ನೇ ಸಿಕ್ಕಾಕಿಸ್ತಾರೆ. ಎಲ್ಲ ಲೋಕಲ್ ಪೊಲೀಸೇ. ಸೊ ಲೋಕಲ್ ಪೊಲೀಸರನ್ನ ನಂಬುವಂಥ ಅವಶ್ಯಕತೆ ಇಲ್ಲ. ಈಗ ಅವನು ಮ್ಯಾಪ್ ಮಾಡಿ ನಾನು ಧರ್ಮಸ್ಥಳದ ದೇವಸ್ಥಾನದಿಂದ ಈ ಕಡೆ ಇಷ್ಟು ಹೂತು ಹಾಕಿದ್ದೇನೆ, ಈ ದಿಕ್ಕಿನಲ್ಲಿ ಇಷ್ಟು ಹೂತು ಹಾಕಿದ್ದೇನೆ ಅಂತ ಹೇಳಿದರೆ ರಾತ್ರೋರಾತ್ರಿ ಎತ್ತಿಸಿಬಿಡ್ತಾರೆ. ಅದನ್ನು ಎತ್ತಿಸಿ, ಅದೇ ಹೇಳಿದ್ನಲ್ಲ, ಒಂದು ಕೆರೆ ಯೋಜನೆ ಮಾಡಿದ್ದಾರೆ ಪೂಜ್ಯರು ಅಂತಂದು ಹೇಳಿ ಮಾಡಿಬಿಡ್ತಾರೆ. ಅದನ್ನು ನಾಪತ್ತೆ ಮಾಡಿಬಿಡ್ತಾರೆ. ಸೊ ಅದು ಇಟ್ ಗಿವ್ಸ್ ಅನ್ ಅಪರ್ಚುನಿಟಿ ಫಾರ್ ಡಿಸ್ಟ್ರಾಯಿಂಗ್ ದ ಎವಿಡೆನ್ಸ್. ಸಾಕ್ಷ್ಯ ನಾಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಅವನು ರೆಡಿ ಇದ್ದಾನಂತೆ ಅಂದರೆ ನಾನು ಅದೇ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನಾನು ತೋರಿಸ್ತೀನಿ ಅಂತ. ಅವಾಗ ಸಾಕ್ಷ್ಯ ನಾಶ ಆಗೋ ಸಂದರ್ಭನೇ ಬರೋದಿಲ್ಲ. ಇದೆಲ್ಲ ಬೆಳವಣಿಗೆಯನ್ನು ಗಮನಿಸಿ ಅಡ್ವೊಕೇಟ್ಸ್ ಕೂಡ ಮನವಿ ಮಾಡ್ತಾರೆ ಅಂತ ಹೇಳಿದ್ರೆ SIT ತನಿಖೆ ಆಗಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಸಿದ್ದರಾಮಯ್ಯರವರು ಕೂಡ ಹೇಳಿರುವಂಥದ್ದು, ಏನು 2 ದಿನಗಳ ನಂತರ ನಾನು ಅದರ ಬಗ್ಗೆ ಯೋಚನೆ ಮಾಡ್ತೀನಿ, ನೋಡ್ತೀನಿ ಅನ್ನುವಂಥ ವಿಚಾರದಲ್ಲಿ. ಸೊ ಭರವಸೆ ಇದೆಯಾ ಅಂತ ಹೇಳಿದ್ರೆ 2 ದಿನಗಳಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾರೆ ಅಂತ ಹೇಳಿ, ಅಥವಾ SIT ರಚನೆ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಭರವಸೆ ಇದೆಯಾ ಗೌರ್ಮೆಂಟ್? ನೋಡಿ, SIT ಆಗಬೇಕು. ಯಾವಾಗ? ಈಗಲ್ಲ, ಈ ಸ್ಟೇಜ್ನಲ್ಲಿ SIT ಯಾಕೆ? ಕೆರೆ ಮೀನು ಹಿಡಿಯೋದಕ್ಕೆ ನೀವು ಸಮುದ್ರದ ಬೋಟ್ ತೊಗೊಂಡು ಬರಬೇಕಾ? ಮಷಿನ್ ಬೋಟ್ ತೊಗೊಂಡು? ಈಗ ಆಗಬೇಕಾಗಿರೋದು ಆ ಮಾಹಿತಿ ನಿಜಾನೋ ಅಥವಾ ಸುಳ್ಳೋ ಅನ್ನೋದಾಗಬೇಕು. ವೆರಿ ಸಿಂಪಲ್. ಜಾಗಕ್ಕೆ ಹೋಗಬೇಕು, ಎಕ್ಸಿಕ್ಯೂಷನ್ ಮಾಡಬೇಕು, ಇಷ್ಟೇ. ಅದನ್ನೇ ಮಾಡ್ತಾ ಇಲ್ಲಲ್ಲ. ಅದಾದ ಮೇಲೆ SIT ಆಗಬೇಕು. ಅದರಲ್ಲಿ ನಾವು ಕೂಡ ನಮ್ಮದು ಅಭಿಪ್ರಾಯ ಇದೆ. ಶ್ರೀಯುತ ಪ್ರಣಬ್ ಮೊಹಂತಿ ಸಾಹೇಬ್ರ ನೇತೃತ್ವದಲ್ಲಿ ಆಗಬೇಕು. ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಕೆಲವೊಬ್ಬರು ಇಷ್ಟು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ, ಈಗ SP ಅವರು ಡಿಲೇ ಮಾಡ್ತಾ ಇದ್ದಾರೆ ಅಂಥೇಳಿ. ಬಟ್ ನಂದು ಅಭಿಪ್ರಾಯ ಏನಂತ ಹೇಳಿದರೆ SP ಅರುಣ್ ಸಾಹೇಬ್ರನ್ನು ಕೂಡ SIT ಪಾರ್ಟ್ ಆಗಬೇಕು ಅದರಲ್ಲಿ. ಯಾವಾಗ ಹೇಳಿ? ಯಾವಾಗ 100 ಶವಗಳು ಹೊರಗಡೆ ಬಂದಿದ್ದೇ ಆದಲ್ಲಿ SIT ಮಾಡಲೇಬೇಕಾಗತ್ತೆ. ಬಟ್ ನಾಟ್ ದಿಸ್ ಸ್ಟೇಜ್. ಈಗ ಇದು ವೆರಿ ಈಸಿ ಇದೆ. ಹೋಗಬೇಕು ಸೀದಾ, ಅದು ಅವನು ಎಲ್ಲೆಲ್ಲಿ ಹೇಳ್ತಾನೆ ಕರ್ಕೊಂಡು ಹೋಗ್ಬೇಕು, JCB ತೊಗೋಬೇಕು, ಒಂದಿಷ್ಟು ಜನ ಬರಬೇಕು, ಅಗಿಬೇಕು ಇದಂತ ಹೇಳಿದರೆ ಅದರದ್ದು ಇದನ್ನೇ ಬೇರೆ ಆಗಿರ್ತದೆ. ಅಲ್ಲ, ಯಾಕೆ ಅದನ್ನು ಮಾಡ್ತಾ ಇಲ್ಲ ಅಂತೇಳಿ? ಅದು ಪ್ರಭಾವಿಗಳದ್ದು. ಅದೇ ಹೇಳ್ತಾನಿಲ್ಲ, ಸೆಟ್ಟಿಂಗ್ ಸುರೇಂದ್ರ ಅವ್ರದ್ದು ಮೆಡಿಕಲ್ ಕಾಲೇಜ್ ಸಮಸ್ಯೆ. ಸೆಟ್ಟಿಂಗ್ ಸುರೇಂದ್ರ ಅವರ ಮೆಡಿಕಲ್ ಕಾಲೇಜ್ ಸಮಸ್ಯೆಯಿಂದ ಹೋಗಿದ್ದಾರೆ. ಅದು ಎಲ್ಲಿ ಹೋಗಿದ್ದಾರೆ ಅವರು? ಹೋಮ್ ಮಿನಿಸ್ಟ್ರ್ ಮನೆಗೆ. ಇವರು ಮೆಡಿಕಲ್ ಕಾಲೇಜು ಸೋರ್ತಾ ಇದ್ದರೆ ಯಾರು? ಶರಣ್ ಪ್ರಕಾಶ್ ಪಾಟೀಲ್ರ ಮನೆಗೆ ಹೋಗ್ಬೇಕು. ಹೋಗಿ ಇದು ಏನು ಜನರನ್ನು ಹುಚ್ಚರು ಮಾಡ್ತಾ ಇದ್ದಾರೆ ಇವರು. ಸೊ ಈ ಥರ ಹೀಗಾಗಿ ಇವೆಲ್ಲ ಬೇರೆ ಬೇರೆ ಡೈವರ್ಷನ್ಸ್ ತೊಗೊಳ್ತಾ ಇದೆ. ನಮ್ಮ ಇದನ್ನಿರೋದು ಏನೇ ಇದ್ದರೂ ಕಾನೂನು ರೀತಿಯಿಂದಲೇ ಮಾಡಬೇಕು. ಜನಗಳಿಗೂ ಕೂಡ ನೋಡಿ, ಇದರಿಂದ ಎಷ್ಟೋ ಜನಕ್ಕೆ ಕಾನೂನಿನ ವ್ಯವಸ್ಥೆನೂ ಕೂಡ ಗೊತ್ತಾಗ್ತಾ ಇದೆ, ಲೂಪ್ ಹೋಲ್ಸ್ ಗೊತ್ತಾಗ್ತಾ ಇದೆ, ಒಂದು ಅವೇರ್ನೆಸ್ ಆಗ್ತಾ ಇದೆ. ಬಟ್ ಕಾನೂನು ರೀತಿಯಿಂದಲೇ ಆಗಬೇಕು ಇದರಲ್ಲಿ.
ಈಗ ಇಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಕೇರಳ ಸರ್ಕಾರ ಕೂಡ ಎಂಟ್ರಿ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರು KV ಧನಂಜಯ ಅವರು ಕೂಡ ಹೇಳಿರುವಂಥದ್ದು. ಕೇರಳ ಸರ್ಕಾರಕ್ಕೂ ಕೂಡ ಅವಕಾಶ ಇದೆ ಅನ್ನುವಂಥ ವಿಚಾರದಲ್ಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ನನಗೆ ಗೊತ್ತಿರುವಂತಹ ಅಲ್ಪ ಸ್ವಲ್ಪ ಮಾಹಿತಿಗಳ ಪ್ರಕಾರ ಅಲ್ಲಿ ಕೇರಳದಿಂದ ಬಂದಂತಹ ಅನೇಕ ಮಹಿಳೆಯರ ಕಗ್ಗೊಲೆ ಮತ್ತು ಅತ್ಯಾಚಾರ ಆಗಿದೆ. ಆ ಹೆಣಗಳನ್ನು ಕೂಡ ಆ ವ್ಯಕ್ತಿ ಹೂತಾಕಿದ್ದಾನೆ. ಏನಾದರೂ ಆ ಥರ ಒಂದು ಮಾಹಿತಿ ಇದ್ದೇ ಇರ್ತದೆ. ಯಾಕಂದರೆ ವಿನಾಕಾರಣ ಕೇಳಕ್ಕೆ ಅಪ್ರೋಚ್ ಮಾಡುವಂಥದ್ದೇನಿದೆ. ಆಂಧ್ರಕ್ಕೆ ಯಾಕೆ ಲೆಟರ್ ಬರೀಲಿಲ್ಲ? ಗೋವಾಕ್ಕೆ ಯಾಕೆ ಬರೀಲಿಲ್ಲ? ಮಧ್ಯಪ್ರದೇಶಕ್ಕೆ ಯಾಕೆ ಬರೀಲಿಲ್ಲ? ಪಕ್ಕದ ಸ್ಟೇಟು, ನಾಟ್ ಓನ್ಲಿ ಪಕ್ಕದ ಸ್ಟೇಟ್, ಪಕ್ಕದ ರಾಜ್ಯ ಒಂದೇ ಅಲ್ಲ. ಇನ್ನು ಕೆಲವೊಬ್ಬರು ಏನೇನೋ ಟ್ರೋಲ್ ಮಾಡ್ತಾ ಇದ್ದಾರೆ. ಕೇರಳಗೆ ಕಮ್ಯುನಿಸ್ಟರು ಇಲ್ಲೇನೋ ಷಡ್ಯಂತ್ರ ನಡೀತಾ ಇದೆ ನೋಡಿ. ಅವರೆಲ್ಲ ಹುಚ್ಚುಗಳು. ಇವನು ನಕಲಿ ದೇವಮಾನವನು ಇದನ್ನು ತಿಂದವರು, ಬಿಸ್ಕೆಟ್ ತಿಂದವರು ನೆನಪಿಟ್ಕೋಬೇಕಿದ್ನ. ಕೇರಳದಲ್ಲಿ ಅತಿ ಹೆಚ್ಚು ಹಿಂದೂ ಶ್ರದ್ಧಾಳುಗಳಿದ್ದಾರೆ. ಧರ್ಮಸ್ಥಳಕ್ಕೆ ಭೇಟಿಯಾಗುವಂಥ ಓಣಂ ಆದ ತಕ್ಷಣವೇ ಧರ್ಮಸ್ಥಳಕ್ಕೆ ಬರ್ತಾರೆ. ಪೂಜಾ ವಿಧಿವಿಧಾನ ನಡ್ಕೊಳ್ತಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ನಡ್ಕೊಳ್ಳುವಂಥ ಲಕ್ಷಾಂತರ ಭಕ್ತರು ಕೇರಳದಲ್ಲಿದ್ದಾರೆ. ಹೌದಾ? ಅಲ್ಲಿ ಅವರ ಡೆಡ್ ಬಾಡಿನೂ ಕೂಡ ಹೂತು ಹಾಕಿದ್ದಾನೆ ಅನ್ನುವಂಥ ಮಾಹಿತಿ ಇದ್ದರೆ ಕೇರಳ ಸರ್ಕಾರಕ್ಕೆ ಅಲರ್ಟ್ ಮಾಡಬೇಕಲ್ವಾ? ಮಾಡಬೇಕೋ ಬೇಡೋ? ಕಮ್ಯುನಿಸ್ಟ್ರು ಅಂತ ಹೇಳಿದರೆ ಇಡೀ ಕೇರಳದಲ್ಲಿ ಏನು ನನಗೆ ಗೊತ್ತಿದೆ, ಕಮ್ಯುನಿಸ್ಟ್ರ ಕೇರಳದಲ್ಲಿ ಅತಿ ಹೆಚ್ಚು ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರು ಕಮ್ಯುನಿಸ್ಟ್ ಲೀಡರ್ಗಳು. ಯಾರು ದೇವಸ್ಥಾನಕ್ಕೆ ಅಪೋಸ್ ಮಾಡೋರಲ್ಲ. ಆಮೇಲೆ ಅಲ್ಲಿನೂ ಕೂಡ ಕೇರಳದಲ್ಲಿನೂ ಕೂಡ ಅನೇಕ ಜನ ಅಂತಲ್ಲಿ ಹಿಂದೂ ಸಂಪ್ರದಾಯ ಲಕ್ಷಾಂತರ ಜನ ಹೈಯೆಸ್ಟ್ ಇದ್ದಾರೆ. ಅಲ್ಲಿರುವಂಥ ಹಿಂದೂಗಳು ಎಲ್ಲರೂ ಕೂಡ ಶ್ರದ್ಧಾವಂತರೇ, ದೇವ್ರು ನಂಬ್ತಾರೆ. ಅಲ್ಲಿ ಅವರಿಗೆ ತೊಂದರೆ ಆಗಿದೆ, ಅವರ ಡೆಡ್ ಬಾಡಿ ಇದೆ ಅಂತಲ್ಲಿ ಅಂತ ಹೇಳಿದ್ರೆ ಅಲರ್ಟ್ ಮಾಡಬೇಕಲ್ವಾ? 2 ದಿನದ ಹಿಂದೆ ನನಗೆ ಮೆಸೇಜ್ ಬಂತು ಕೇರಳದಿಂದ. ಅಲ್ಲಿ ಇಬ್ಬರು ಈಗ ಕಂಪ್ಲೇಂಟ್ ಕೊಡೋಕೆ ರೆಡಿಯಾಗಿದ್ದಾರೆ. ಅವರ ಹೆಣ್ಮಕ್ಳು ಕೂಡ ಕಾಣೆಯಾಗಿದ್ದಾರೆ ಅಂತೆ ಧರ್ಮಸ್ಥಳದಲ್ಲಿ. 15 years ಬ್ಯಾಕ್ ಕಾಣೆಯಾಗಿದ್ದಾರೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಏನೋ ಸ್ವಲ್ಪ ಡೆವಲಪ್ಮೆಂಟ್ ನಡೀತಾ ಇದೆ. ಒಂದು ಸಾರಿ ಡೆಡ್ ಬಾಡಿ ಏನಾದರೂ ಹೊರಗಡೆ ಬಂದರೆ ಅಂಥ 100 ಕಂಪ್ಲೇಂಟ್ ಬರ್ತದೆ. ಒಂದು ಕೌಂಟರ್ ಕ್ರಿಯೇಟ್ ಮಾಡಬೇಕಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪ್ರತ್ಯೇಕ ಕೌಂಟರ್ ಮಾಡಬೇಕು ದೂರ ತೊಗೊಳೋದಕ್ಕೆ. ಅಷ್ಟು ದೂರ ಬರ್ತವೆ, ಕ್ಯೂನಲ್ಲಿ ನಿಂದಿರ್ತಾರೆ. ಅಲರ್ಟ್ ಮಾಡಬಾರ್ದು. ದೇ ಆರ್ ಡೂಯಿಂಗ್ ದೇರ್ ಜಾಬ್. ಕೇರಳ ಸರ್ಕಾರಕ್ಕೆ ಅಲರ್ಟ್ ಮಾಡ್ತಾ ಇದ್ದಾರೆ. ಇವರು ಹಿಂಗೆ ಮೀನಾಮೇಷ ಅಂತ ಕೂತ್ಕೊಂಡ್ರೆ ಈಗ ನಾವು ಉತ್ತರಾಖಂಡದಲ್ಲಿ ಕನ್ನಡಿಗರು ಹೋಗಿ ಸಿಕ್ಕಾಕೊಂಡ್ರೆ ಲ್ಯಾಂಡ್ಸ್ಲೈಡ್ ಆದರೆ ಕರ್ನಾಟಕ ಸರ್ಕಾರ ಅಲರ್ಟ್ ಆಗುತ್ತೆ ತಾನೇ? ಹೋಗ್ತಾರೆ ತಾನೇ. ಇಲ್ಲಿ ಸಚಿವರು ದಿನೇಶ್ ಗುಂಡೂರಾವ್ ಹೋಗಿದ್ದರು, ಮತ್ತು ಇನ್ನೊಬ್ಬರು ಸಂತೋಷ್ ಲಾಡ್ ಅವ್ರು ಹೋಗಿದ್ದರು. BJP ಗೌರ್ಮೆಂಟ್ ಇದ್ದಾಗ ನಾನು ಹೋಗಿದ್ದೆ. 2012ನಲ್ಲಿ 11-12 ಲ್ಯಾಂಡ್ಸ್ಲೈಡ್ ಆದಾಗ ನಾನು ಹೋಗಿದ್ದೆ ಕನ್ನಡಿಗರನ್ನ ಅಲ್ಲಿ ತೊಗೊಂಡು ಬರೋದಕ್ಕೆ. ಮತ್ತು ಕೇರಳ ರಾಜ್ಯದವರು ಇದ್ದಾರೆ ಅಂತ ಹೇಳಿದ ಮೇಲೆ ಅಲರ್ಟ್ ಮಾಡಿದ್ದಾರೆ. ವೆರಿ ನ್ಯಾಚುರಲ್ ಅದು. ಅದಕ್ಕೆ ಇವರು ಇನ್ನೇನೇನೋ ಬಣ್ಣ ಹಚ್ತಾರೆ ಇವರು. ಈಗ ಇದು ವಕೀಲರ ತಂಡ ಸಪ್ರೇಟೇ ಮತ್ತು ಸೌಜನ್ಯ ಹೋರಾಟಗಾರರು ಸಪ್ರೇಟಾ ಸರ್, ಹೇಗೆ ಅಂತೇಳಿ? ಸೌಜನ್ಯ ಹೋರಾಟಗಾರರಿಗೆ ಸಪ್ರೇಟ್ ಅನ್ನೋದೇನಿಲ್ಲ ಸರ್. ಇಲ್ಲಿ ಎಲ್ಲರೂ ಕೂಡ ನೋಡಿ ಆ ಒಂದು ಶೋಷಣೆ, ಅತ್ಯಾಚಾರ, ಕೊಲೆ ವಿರುದ್ಧನೇ ಧ್ವನಿ ಎತ್ತದವರು. ಇದು ಸಪ್ರೇಟು ಅಥವಾ ಒಟ್ಟಿಗೆ ಏನನ್ನೋದು ಮೊದಲು ಅದು ಡೆಡ್ ಬಾಡಿ ಹೊರಗಡೆ ಮೇಲ್ಗಡೆ ಬರಲಿ. ನಿಮ್ಮ ಹತ್ರ ಏನಾದರೂ ಹೆಲ್ಪ್ ಕೇಳಿದಾರ ವಕೀಲರು ಅಂತ ಹೇಳಿದ್ರೆ? ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಕೂಡ ಕೊಡ್ತಾ ಇದ್ದೀವಿ. ಸೌಜನ್ಯ ಬಿಫೋರ್ ಏನೇನಾಯಿತು ಯಾಕಂತ ಹೇಳಿದರೆ ಈ ರಿಪೋರ್ಟೆಡ್ಡೇ 4 ಇದೆ. ಯಾವುದು ವೇದವಲ್ಲಿ, ಪದ್ಮಲತಾ ಮತ್ತು ಡಬಲ್ ಮರ್ಡರ್ ಕೇಸ್ ಯಾರೂ ಸಿಕ್ಕಿಲ್ಲ. ಆಮೇಲೆ ಸೌಜನ್ಯ ಕೇಸ್ನಲ್ಲಿ ಕೂಡ ಆರೋಪಿಗಳು ಸಿಗಲಿಲ್ಲ. ಸೊ ಇವೆಲ್ಲ ರಿಪೋರ್ಟೆಡ್. ಅನ್ರಿಪೋರ್ಟೆಡ್ ಇನ್ನು ಎಷ್ಟೊಂದಿದೆ. ನಾವು ಇದ್ರದ್ದು UDR ಸ್ಟಡಿ ಮಾಡಿದ್ದೀವಿ, ಅನಲೈಸ್ ಮಾಡಿದ್ದೀವಿ UDR. ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ನಾವು ಅನಲೈಸ್ ಮಾಡಿದ್ದೀವಿ. ಎಷ್ಟು ಮಿಸ್ಸಿಂಗ್ ಆಗಿದ್ದಾರೆ, ಎಷ್ಟು ಟ್ರೇಸ್ಡ್ ಆ್ಯಂಡ್ ಅನ್ಟ್ರೇಸ್ಡ್ ನಾವು ಮಾಹಿತಿ ತೆಗೆದಿದ್ದೀವಿ. ಅನ್ಟ್ರೇಸ್ಡ್ ಇನ್ನೂ ಸಿಕ್ಕಿಲ್ಲ. ಆನಂತರ ಪೊಲೀಸರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸರು ಯಾವುದನ್ನು ಇವರು ಟ್ರೇಸ್ ಅಂತ ಆನ್ ರೆಕಾರ್ಡ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಟ್ರೇಸ್ ಆಗೇ ಇಲ್ಲ, ಟ್ರೇಸ್ ಆಗಿಲ್ಲ. ಆನಂತರ ಅನೇಕ ಜನ ದೂರು ಕೊಡೋಕ್ಕೆ ಹೋದವ್ರಿಗೆ ಬೈದು ಕಳಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಅನನ್ಯ ಭಟ್ ಕೇಸು. ಅನನ್ಯದು ಇಟ್ಸ್ ಅ ವೆರಿ ಸ್ಟ್ರೇಂಜ್ ಅದು. ಯಾಕಂತ ಹೇಳಿದ್ರೆ ಆ ಸುಜಾತ ಅವ್ರಿಗೂ ನಾನು ಮಾತಾಡಿದೆ. ಅವರು ಏನು ಹೇಳ್ತಾರೆ, ಆವಾಗಲೇ ಸುಜಾತ ಅವರು ಮೆಡಿಕಲ್ ಕಾಲೇಜಿಗೆ ಹೋಗಿದ್ದಾರಂತೆ. ರೆಕಾರ್ಡ್ ಕೊಡಿ ಅಂತ ಹೇಳಿದ್ರೆ ಆ ರೆಕಾರ್ಡು ಕೂಡ ಹಾಳು ಮಾಡಿ ಹಾಕಿದ್ದಾರಂತೆ. ಆನಂತರ ಅವ್ರದ್ದು ಪರೀಕದಲ್ಲಿ ಇರುವಂಥ ಲ್ಯಾಂಡು ಈಗ ಶ್ರೀಮಾನ್ 420 ಅವ್ರ ಹೆಸರಾಗಿದೆ. ನಕಲಿ ದೇವಮಾನ ಅವ್ರ ಹೆಸರಿಗೆ ಅವರು 7 ಎಕರೆ ಲ್ಯಾಂಡ್ ಹೋಗಿದೆ. ಹೆಂಗಿದೆಲ್ಲ? ದೆರ್ ಈಸ್ ಸಮ್ ಲಿಂಕ್ ಅಲ್ವಾ? ಇಲ್ಲಿ ಏನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ದೆರ್ ಈಸ್ ಸಮ್ ಲಿಂಕ್. ಅಲ್ಲಿ ಅವ್ರ ಮಗಳು ಧರ್ಮಸ್ಥಳದಲ್ಲೇ ಕಾಣೆ ಆಗ್ತಾಳೆ. ಅದಾದ ಸ್ವಲ್ಪ ವರ್ಷಕ್ಕೆ ಇವರ ಪರೀಕದಲ್ಲಿರುವಂಥ 7 ಎಕರೆ ಲ್ಯಾಂಡ್ ಪೂರ್ತಿಯಾಗಿ ಇವರಿಗೆ ಹ್ಯಾಂಡ್ ಓವರ್ ಬರ್ತದೆ. ವೀರೇಂದ್ರ ಜೈನ್ ಅವ್ರ ಹ್ಯಾಂಡ್ ಓವರ್ಗೆ ಬರ್ತದೆ. ನಕಲಿ ದೇವಮಾನವ ಪೂರ್ತಿ ತೊಗೊಂಡೋದಷ್ಟೇ ಅಲ್ಲ, ಅಂತಲ್ಲಿ ಒಂದು ಯಾವುದೋ ಒಂದು ವನ ಇದೆಯಲ್ಲ, ಮಸಾಜ್ ವನ, ಶಾಂತಿವನ ಅಂತ, ಮಸಾಜ್ ಮಾಡೋ ಪಾರ್ಲರ್,
ಅದಕ್ಕೆ ಇವ್ರ ಹೆಸರಿಡೋದು ಹಾಗೆ ಕ್ಷೇಮವನ, ಶಾಂತಿವನ, ಅದು ಇದು ಅಂಥೇಳಿ. ಅಲ್ಲಿ ಅದನ್ನು ಕಟ್ಟಿಸಿದ್ದಾರೆ. ಇದೇ ಯಾರು ಅನನ್ಯ ಭಟ್ ಅವರ ತಾಯಿ, ಅಂದರೆ ಅನನ್ಯ ಭಟ್ಟಳದ್ದು ಕೂಡ ಪಿತ್ರಾರ್ಜಿತ ಆಸ್ತಿ ಅದು. ಸೊ ಆಸ್ತಿಗೋಸ್ಕರ ಅವಳನ್ನ ಎತ್ಕೊಂಡು ಹೋಗಿ ಸರ್ ನಾವು ಹೇಳೋಕ್ಕಲ್ಲ, ನಾವು ಅಥೆಂಟಿಕ್ ಅಲ್ಲ ನಾವು ಹೇಳೋರು. ವಿ ಆರ್ ನಾಟ್ ಅಥರೈಸ್ಡ್ ಪರ್ಸನ್, ಹಿಂಗಾಗಿದೆ ಹಾಗಾಗಿದೆ ಅಂತೇಳಿ ಪೊಲೀಸರು ಮಾಡಬೇಕಲ್ವಾ. ದಟ್ 22 ಇಯರ್ಸ್ ಬಿಫೋರ್ ಕೇಸ್ ರಿಜಿಸ್ಟರ್ ಮಾಡಿದರೆ ಹೊರಗಡೆ ಬರ್ತಿತ್ತು, ಮಾಡಲೇ ಇಲ್ಲ. ಹಾಗೆ ಅನೇಕ ಸುಮಾರು ಜನರು ಇವರು ಕಂಪ್ಲೇಂಟ್ ತೊಗೊಂಡಿಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನು. ಅದೆಲ್ಲ ಮಾಹಿತಿಗಳನ್ನು ನಾವು ಕೊಡ್ತಾಯಿದ್ದೀವಿ ಲಾಯರ್ಗಳಿಗೆ, ನಾವು ಅಡ್ವೊಕೇಟ್ ಟೀಮಿಗೆ ನಾವು ಕೊಡ್ತಾಯಿದ್ದೀವಿ. ಅಟ್ಲೀಸ್ಟ್ ಒಂದು ಸುಳ್ಳು ಅಂತೇಳಿ ಆದರೆ ಸರ್ ನೆಕ್ಸ್ಟ್ ಡೇನೇ ಎಕ್ಸಿಬಿಷನ್ ಮಾಡೋದು ಸುಳ್ಳು ಅಂತೇಳಿ ಆಯಿತು, ಮುಗ್ದೋಯ್ತು ಸರ್ ಆ ಕೇಸು. ಹೌದು ಅಷ್ಟು ನೋಡಿ, ಅಷ್ಟು ಅಂದರೆ ನೋಡಿ ಅವ್ರಿಗೆ ಖಾತ್ರಿ ಆಗಿದ್ದಕ್ಕೇ ಆ ಪಂಚಾಯತಿದವರು ನಾನ್ಸೆನ್ಸ್ ಇಡಿಯಟ್ಸ್ ಅವರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಪಕ್ಕದಲ್ಲಿ ಅಧ್ಯಕ್ಷನ ಕುಂದಿಸ್ಕೊತಾನೆ, ಅಧ್ಯಕ್ಷರು ಒಂದು ಮಾತಾಡಲ್ಲ, ಮಹಿಳಾ ಅಧ್ಯಕ್ಷರು ಸುಮ್ಮನೆ ಇರ್ತಾರೆ. ಇವನು ಉಪಾಧ್ಯಕ್ಷ ಅನ್ನೋನು ಯಾರು, ಪುಟಾಣಿ ಅನ್ನೋನು. ಅಲ್ಲ, ನನ್ನ ಹತ್ರ ಬಿಲ್ ಇದೆ, ಹೂತು ಹಾಕಿದ್ದು ಬಿಲ್ ಇದೆ, ಪಂಚಾಯತಿ ಜಾಗದಲ್ಲಿ ಹೂತ ಎಲ್ಲಿದೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ರೀ? ಹಂಗಿದ್ರೆ ಅಧಿಕೃತವಾಗಿ ಜಿಲ್ಲಾ ಪಂಚಾಯತಿ ಸಿ ಒ ಹೇಳಿ. ಮೊನ್ನೆ ಒಂದು ತಲೆಬುರುಡಿ ತೆಗೆದಿದ್ದು ಎಲ್ಲಿಂದ ನಾವು ಟಿ ವಿನಲ್ಲಿ ನೋಡಿದ್ದೀವಪ್ಪ. ಕಾಡಲ್ಲಿ ನಾವು ಹೆಣ ಹೂತು ಹಾಕೋದಕ್ಕೆ ಪಂಚಾಯತಿದವರು ಅನುಮತಿ ಕೊಟ್ಟಿದ್ದೇವೆ ಅಂತ ಆನ್ ರೆಕಾರ್ಡ್ ಸಿ ಒ, ಜಿಲ್ಲಾ ಪಂಚಾಯತಿ ಸಿ ಒ ಹೇಳಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಹೇಳಿ ನೋಡೋಣ. ಜನರನ್ನ ಮೂರ್ಖರನ್ನಾಗಿ ಮಾಡ್ತಾಯಿದ್ದಾರೆ. ಹಿಂದೆಲ್ಲ ಅದನ್ನೇ ಮಾಡಿದ್ದು. ಹಿಂದೆಲ್ಲ ಜನರನ್ನ ಇದೇ ಥರ ಹೇಳ್ಕೊಂಡು ಇದು ಮಾಡಿದರು. ಬಟ್ ಈಗ ಅದು ಆಗ್ತಾಯಿಲ್ಲ. ಸೊ ನೀವು ಒಬ್ಬರು PSI ಆಗಿದ್ರಿ. ಈಗ ಧರ್ಮಸ್ಥಳದ PSI ಬಗ್ಗೆ ಕಂಪ್ಲೇಂಟ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಮಂಜುನಾಥ್ ಅನ್ನೋ ವಕೀಲರು ಕೂಡ ಕಂಪ್ಲೇಂಟ್ಸನ್ನು ಕೂಡ ಕೊಟ್ಟಿರುವಂಥದ್ದು. ಯಾವ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಅಂತೇಳಿ ನೋಡಿ. ಫಸ್ಟ್ ಆಫ್ ಆಲ್ ನಾವು PSI ಈಗಿನ ಪೊಲೀಸ್ ವ್ಯವಸ್ಥೆಯಲ್ಲಿ PSI ಅವ್ರ ಕೈಯಲ್ಲಿ ಯಾವುದೇ ಅಧಿಕಾರನೂ ಕೂಡ ಇಲ್ಲ. ಎಂಡ್ ಆಫ್ ದ ಡೇ ಅವ್ರನ್ನ ಸ್ಕೇಪ್ ಮಾಡ್ತಾರೆ. ಅದನ್ನು PSI ಅವರು ಅರ್ಥ ಮಾಡ್ಕೋಬೇಕು. ಅವರು ಸ್ವಂತ ನಿರ್ಧಾರವನ್ನು ತಗೋಬೇಕು. ಮತ್ತು SP ಅವರು ಕೂಡ ಒಳ್ಳೆಯವರಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಅವರು ಯಾವುದೇ ಆಮಿಷಕ್ಕೂ ಒಳಗಾಗಬಾರ್ದು. ಯೋಗೇಶನು ಕೂಡ ಹಿಂಗೆ ಆಗಿ ಹಾಳಾಗಿದ್ದು. ಆಮಿಷಕ್ಕೆ ಒಳಗಾಗಬಾರ್ದು. PSI ಅವರು ಏನಾದರೂ ಆಮಿಷಕ್ಕೆ ಒಳಗಾದರೆ ಇಡೀ ಜೀವನ ಪರ್ಯಂತ ಅವರು ಬ್ಲೇಮ್ ಅನುಭವಿಸ್ತಾರೆ ಯಾಕಂದರೆ ಅವರು ಹೆಂಗಿದ್ದಾರೆ. ಮತ್ತು ನನಗನ್ಸಿದ ಮಟ್ಟಿಗೆ ಈಸ್ ಕೆಪೇಬಲ್. ಆದರೆ ಆಮಿಷಕ್ಕೆ ಅಥವಾ ಹೆದರಿಕೆಗೆ ಒಳಗಾಗಿಬಿಟ್ರೆ ನೋಡಿ, ನಾಳೆ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಯಾರೂ ಬರೋಲ್ಲ. ಯಾರು ಹೈಯರ್ ಆಫೀಸರು ಬರೋಲ್ಲ, ಯಾವ DSPನೂ ಬರೋದಿಲ್ಲ, ಯಾವ ನಕಲಿ ದೇವಮಾನವೂ ಬರೋಲ್ಲ. ನಕಲಿ ದೇವಮಾನವೇ ಪೂರ್ತಿ ಮುಳುಗಿ ಹೋಗ್ತಾ ಇದೆ ಈಗ. ಹೀಗಾಗಿ ವಾಟ್ ಈಸ್ ದ ಪ್ರೊಸೀಜರ್, ಅದನ್ನು ಫಾಲೋ ಅಪ್ ಮಾಡಬೇಕು ಅವರು. ಪ್ರೊಸೀಜರ್ ಏನಿದೆ. ಆನಂತರ ಇನ್ನೊಂದು ನನಗನ್ಸಿದ್ದು ಇದರಲ್ಲಿ ಅಡ್ವೊಕೇಟು ಏನು ಒಂದು ಸ್ಟ್ರಾಂಗ್ ನಿಲುವು ತೊಗೊಂಡಿದ್ದಾರೆ. ಅವರು ಮತ್ತು ಪೊಲೀಸರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕು, ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕು ಇದರಲ್ಲಿ, ಅಲ್ವಾ? ಇದರಲ್ಲಿ ಅಡ್ವೊಕೇಟ್ ವರ್ಸಸ್ ಪೊಲೀಸ್ ಅಂತ ಆಗಬಾರ್ದು. ಇದು ಆಲ್ವೇಸ್ ಕಂಪ್ಲೇಂಟ್ ವರ್ಸಸ್ ಅಕ್ಯೂಸ್ಡ್ ಅಂತ ಆಗಬೇಕು. ಆರೋಪಿ ವರ್ಸಸ್ ದೂರುದಾರ ಆಗಬೇಕು. ಇಲ್ಲಿ ಪೊಲೀಸರು ಅಡ್ವೊಕೇಟ್ಗಳಿಗೆ ಕೋಆಪ್ರೇಷನ್ ಕೊಡಬೇಕು. ಮತ್ತು ಇದು ಪೊಲೀಸರ ಕೆಲಸ ಸರ್. ಇದು ಸೌಜನ್ಯ ಹೋರಾಟಗಾರದ್ದೇ ಇಷ್ಟೇ ಕೆಲಸನಾ? ಅಡ್ವೊಕೇಟ್ದು ಇಷ್ಟೇ ಕೆಲಸನಾ? ಇಲ್ಲಿರುವಂಥ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟೇ ಸೋಮೋಟೋ ಕೇಸ್ ತೊಗೋಬೋದು, ಹೈಕೋರ್ಟ್ ಜಸ್ಟಿಸೇ ಸೋಮೋಟೋ ಕೇಸ್ ತೊಗೋಬೋದು. ಯಾಕೆ ತೊಗೊಳ್ತಾ ಇಲ್ಲ? ಒಂದು ತುಂಬ ಕಾಮನ್ ನಿಮ್ಗೆ ಅನ್ಸೋದು ಇದು. ಇವ್ರು ಯಾಕೆ ಅವ್ರ ಜವಾಬ್ದಾರಿ ಇಲ್ವಾ? ಪೊಲೀಸರ ಜವಾಬ್ದಾರಿ ಅಲ್ವಾ? ಪ್ರತಿಯೊಂದಕ್ಕೂ ಕೋರ್ಟೇ ಹೇಳಬೇಕಾ ಇವರಿಗೆ? ಆಮೇಲೆ ಕೋರ್ಟಿಗೂ ನಾನು ಕೇಳ್ತಾ ಇದ್ದೀನಿ, ಜಸ್ಟಿಸ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ಹೋರಾಟನೇ ಆಗಬೇಕಾ? ಬೀದಿ ಹೋರಾಟನೇ ಆಗಬೇಕಾ? ಗಲಾಟನೇ ಆಗಬೇಕಾ? ಸೋಮೋಟೋ ತೊಗೊಳ್ಳಿ. ಅವರು ಇಷ್ಟೊಂದು ಭಯಾನಕವಾದಂತಹ ರಿವಿಲೇಷನ್ ಆಗಿದೆ. ಲೆಟ್ ದ ಕೋರ್ಟ್ ಟೇಕ್, ಹೈಕೋರ್ಟ್ ಆಫ್ ಕರ್ನಾಟಕ ಲೆಟ್ ಟೇಕ್ ಸೋಮೋಟೋ. ಏನಾಗಿದೆ ಉತ್ಖನನ ಮಾಡಿ ಅದನ್ನಂತ ಹೇಳ್ಬೋದಲ್ಲ. ಮತ್ತು ಮಹೇಶ್ ಶೆಟ್ಟರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ, ಇದೇನಾದರೂ ಬೇಗನೆ ಇದು ಎಕ್ಸುಮೇಷನ್ ಮಾಡಿ ಸತ್ಯಾಂಶ ಬಯಲಿಗೆ ತರಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ, ಖಂಡಿತ ಆಗುತ್ತೆ. ಅಲ್ಲ, ಇಷ್ಟು PSIಗೆ ಏನು 30 ವರ್ಷದ ಕೆಳಗಡೆ ಏಜ್ ಅಂತೇಳಿ ಕೇಳ್ಪಟ್ಟೆ, ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವರ ಕೈಗೆ ಕೊಟ್ಟಿರುವಂಥದ್ದು ಎಷ್ಟು ಸರಿ, ಅಥವಾ ಬೇರೆ ಏನಾದರೂ ಮಾಡ್ಬೋದು ಆಲ್ಟರ್ನೇಟಿವ್ ಅಂತೇಳಿ? ನೋಡಿ, ಇಲ್ಲಿ DSP ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಸ್ಟೇಟ್ ಅವೇ ಹೇಳ್ತೇನೆ. DSP ಏನಂತ ಹೇಳಿದರೆ ಬಯಾಸ್ಡ್, ಈಸ್ ಟೋಟಲಿ ಬಯಾಸ್ಡ್. ಇವರಿಗೆ ಯಾರು ಪ್ರಭಾವಿಗಳಿಗೆ ಬಯಾಸ್ ಮಾಡಿದಂಥ ಉದಾಹರಣೆ ಇದೆ ಹಿಂದೆ 2017-18ರಲ್ಲಿ ಲೋಕಾಯುಕ್ತ DSP ಆದಾಗ. ಅವರು ಈ ಒಂದು ಜಮೀನು ವ್ಯಾಜ್ಯದಲ್ಲಿ ಅಲ್ಲಿ ನೋಡಿ, ಆ್ಯಕ್ಚುಲಿ ಜಮೀನು ವ್ಯಾಜ್ಯ ಲೋಕಾಯುಕ್ತಕ್ಕೆ ಹೋಗೋಂಗೇ ಇಲ್ಲ. ಆದರೆ ಜಸ್ಟಿಸ್ ಸಂತೋಷ್ ಶೆಟ್ಟಿಗೆ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಇಲ್ಲಿ ಕಾಗ್ನೈಸೆನ್ಸ್ ತೊಗೊಳ್ಳೋಂಗೆ ಮಾಡಿ ಇಲ್ಲಿ DSP, ಮಂಗಳೂರಿನ DSP ಇವರೇ ಇದ್ದರು, ವಿಜಯ್ ಪ್ರಸಾದ್ ಇದ್ದರು. ಆವಾಗ ಖುದ್ದಾಗಿ ನನಗೆ ಹೇಳಿದ್ದಾರೆ, ಅವರು ಪಾರ್ಟಿ ನನಗೆ ಹೇಳಿದ್ದಾರೆ, ವಿಜಯ್ ಪ್ರಸಾದ್ ಫೋರ್ಸ್ ಮಾಡ್ತಾಯಿದ್ರಂತೆ, ಬರೆದು ಕೊಟ್ಬಿಡಿ ಜಮೀನು ಇವರಿಗೆ ಅಂಥೇಳಿ.
ದೊಡ್ಡವ್ರಿಗೆ ಬರೆದು ಕೊಟ್ಬಿಡಿ, ಜಾಗ ಬಿಟ್ಬಿಡಿ, ಕಾಲ್ದಾರಿ ಅದು ಬಿಟ್ಬಿಡಿ, ಏನಾಗುತ್ತೆ? ಇದು ಅವ್ರ ಕೆಲಸನ ಲೋಕಾಯುಕ್ತ DSP ಆಗಿ. ನಾವು ಅವರೇ ಬಂಟ್ವಾಳದ DSP ಇದ್ದಾರೆ, ಮತ್ತು ಅವರೇ ಇದು ಸಾಕ್ಷಿ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತ ಈಗ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ಅವ್ರ ಸಾಕ್ಷಿಗೆ ನಾವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಯಾಕೆಂತ ಕುಂಟನೆಪ್ಪ ಏನೇನೋ ಕೊಟ್ಟಿದ್ದಾರೆ. ಲೀಕ್ ಮಾಡ್ತಾ ಇರೋದು ಅವರೇ ಎಲ್ಲ ಮಾಹಿತಿಗಳನ್ನು. ಅದು ಲೀಕ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಕೇಳ್ಪಟ್ಟೆ. ಇದಕ್ಕೆ ಯಾಕೆ SP ಅವರು ಆಕ್ಷನ್ ತಗೊಳ್ತಾ ಇಲ್ಲ? ತಗೋಬೇಕು ಸರ್. ಎಲ್ಲರೂ ನೋಡಿ, ಎಲ್ಲರೂ ಅವ್ರವ್ರ ಕೆಲಸ ಮಾಡಬೇಕಾಗುತ್ತೆ. ಅವನು ಹೇಳಿದ್ದು ಏನೇನಿದೆ ಅದೆಲ್ಲ ಬೇರೆ ಬೇರೆ ಕೆಲವೊಂದಿಷ್ಟು ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಾಯಲ್ಲಿ ಬರ್ತಾ ಇದೆ. ಅವನ ಹೆಸರು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ಇವರು ಲೀಕ್ ಆಗಿದ್ದು ಆದಮೇಲೆ ತಾನೇ. ಫಸ್ಟ್ ಆಫ್ ಆಲ್ ಒಂದು ಮಾಹಿತಿ ಇರೋದು ಯಾರ ಹತ್ರ ಹೇಳಿ? ಆಫಿಷಿಯಲಿ ಮಾಹಿತಿ ಇರೋದು ಯಾರ್ದು? ಆಧಾರ್ ಕಾರ್ಡ್ ಇರೋದೇ ಪೊಲೀಸ್ ಸ್ಟೇಷನಲ್ಲಿ. FIR ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಆಧಾರ್ ಕೊಟ್ಟಿರ್ತಾನೆ. ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಮತ್ತೆ ಪೊಲೀಸರು ಇಂತ್ರನೇ ಹೋಗಿರ್ತದೆ ಅಂತ ಭಾವಿಸ್ಬೇಕಾಗ್ತದೆ. ಆ್ಯಕ್ಷನ್ ತೊಗೊಳ್ಬೇಕಲ್ಲ. ಅದನ್ನು ಮಾಡೋದ್ಬಿಟ್ಟು DSP ಅವರು ರಕ್ಷಣೆ ಕೊಡೋಕ್ಕಾಗೋದಿಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ. ಏನಿದು? ಯಾಕೆ ಇಂಥ DSPಯನ್ನು ಯಾಕೆ ನಂಬಬೇಕು ನಾವು? ಜನರು ಯಾಕೆ ನಂಬಬೇಕು? ಎಲ್ಲವೂ ಇದ್ದಾವೆ. ಮುಂಚೆ ಮಾಡ್ದಂಗೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಈ ಸರಿ ಆಗಲ್ಲ. ಯಾಕಂದರೆ ಒಂದು ಒಳ್ಳೆ ಅಡ್ವೊಕೇಟ್ ಟೀಮ್ ಇದೆ. ನನಗನ್ಸಿದ ಮಟ್ಟಿಗೆ ವೆರಿ ಡೆಡಿಕೇಟೆಡ್ ಟೀಮ್ ಇದೆ. ವೆರಿ ಡೆಡಿಕೇಟೆಡ್ ಆ್ಯಂಡ್ ಸೋಷಿಯಲಿ ಕಮಿಟೆಡ್ ಟೀಮ್ ಇದೆ ಲಾಯರ್ಸದ್ದು. ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟರು, ನಾವೆಲ್ಲರೂ ಕೂಡ ಕೋಆಪ್ರೇಷನ್ ಕೊಡ್ತಾ ಇದ್ದೀವಿ. ಅದೇ ನಾನು ಕೇಳ್ತಾ ಇದ್ದೆ, ಒಂದು ಹೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ಗೆ ಬೈಟ್ ಕೊಡಬೇಕಾದ್ರೆ KV ಧನಂಜಯ ಅವರು, ಪೊಲೀಸರು ನಮ್ಮನ್ನು ಅಂತ ಇಂಥ ವಕೀಲರು ಅಂತೇಳಿ ತಿಳ್ಕೊಳ್ಬೇಡಿ, ಎಲ್ಲದನ್ನು ಚಳಿ ಬಿಡಿಸ್ತೀನಿ ಅಂತ. ಖಂಡಿತ ನೋಡಿ. ಅವ್ರು ಅಲ್ಲ, ಆ ಸಿಗರೇಟ್ ಪ್ಯಾಕ್ ಮೇಲೆ ಇದನ್ನಿರ್ತದಲ್ಲ, ಏನು ಹೇಳಿ, ಟೊಬ್ಯಾಕೊ ಇಂಜುರಿಯಸ್ ಟು ಹೆಲ್ತ್ ಫೋಟೋ ಇದೆಯಲ್ಲ, ಮುಂಚೆ ಸ್ಮಾಲ್ ಲೆಟ್ರಲ್ಲಿ ಇತ್ತದು, ಟೊಬ್ಯಾಕೊ ಇಂಜುರಿಯಸ್ ಟು ಹೆಲ್ತ್. ಈಗೆಲ್ಲ ಟೊಬ್ಯಾಕೊ ಪ್ಯಾಕೆಟ್, ಅದು ಗುಟ್ಕಾ ಇರ್ಬೋದು, ಸಿಗರೇಟ್ ಇರ್ಬೋದು, ಅದ್ರ ಮೇಲೆ ದೊಡ್ಡದು ಫೋಟೋ ಇರ್ತದೆ. ಅದು ಬರೋದಕ್ಕೆ ಕಾರಣವೇ ಧನಂಜಯ ಅವರು. ಅಷ್ಟೊಂದು ಕನ್ಸರ್ನ್ ಇದೆ. ನೀವು ನೆನೆಸ್ಕೊಳ್ಳಿ, ಅದನ್ನು ಬರಬೇಕು ಅಂತ ಹೇಳಿದರೆ ಅವ್ರ ಮೇಲೆ ಎಷ್ಟು ಗುಟ್ಕಾ ಲಾಬಿಯಿಂದ, ಟೊಬ್ಯಾಕೊ ಲಾಬಿಯಿಂದ, ಸಿಗರೇಟ್ ಲಾಬಿಯಿಂದ ಎಷ್ಟು ಪ್ರೆಷರ್ ಇತ್ತು, ಎಷ್ಟು ಆಮಿಷ ಕೊಟ್ಟಿದ್ರು ಅವರಿಗೆ. ಆದರೂ ಕೂಡ ಬಿಡಲಿಲ್ಲ ಅವರು. ಯಾವತ್ತಿಗೂ ಆ ಟೀಮ್ ಏನು ಭಾರಿ ಸ್ಟ್ರಾಂಗ್ ಇದ್ದಾರೆ ಅವರು. ಆನಂತರ ಕಂಪಲ್ಸರಿ ಎಜುಕೇಷನ್ ತಂದಿದ್ದು ಅವರೇ, ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ ಮಾಡಿ. ಅಂದರೆ ಕ್ಯಾರಿ ಓವರ್ ಸಿಸ್ಟಮ್. ಈಗ ಕೆಲವೊಬ್ಬರು ಮಕ್ಕಳು ಫೇಲ್ ಆಗಿರ್ತಾರೆ, ಅವ್ರನ್ನ ಅಲ್ಲೇ ಬಿಟ್ಟು ಅವ್ರನ್ನ ಫೇಲ್ ಮಾಡಿ ಅದೇ ಕ್ಲಾಸಲ್ಲಿ ಕುಂದಿಸ್ತಾರೆ. ಬಟ್ ಈಗ ಆ ಸಿಸ್ಟಮ್ ಇಲ್ಲ. ಅದನ್ನು ಮುಂದಿನ ಇದಕ್ಕೆ ಅವ್ರನ್ನ ತಿರುಗಡೆ ಪಾಸ್ ಮಾಡಿಬಿಡ್ತಾರೆ. ಒಳ್ಳೆಯದು ಇದನ್ನದು. ಸೊ ಅಷ್ಟೊಂದು ಕನ್ಸರ್ನ್ ಇದೆ ಅವರಿಗೆ. ಅವರು ಫೈಟ್ ಮಾಡೋದು ಇರೋದು. ಇವರೇನೋ ತಿಳ್ಕೊಂಡಿದ್ದಾರೆ ಅದರೊಳಗಡೆ ಏನೋ ಇದೆ ಅಂತೇಳಿ. 100% ಇದರೊಳಗಡೆ ಅವರು ಫೈಟ್ ಮಾಡಿದ್ದಾರೆ, ಎದುರುಗಡೆ ಬಂದಿದ್ದಾರೆ. ಏನು ಸರ್, ರಿಸರ್ಚ್ ಮಾಡಿರ್ತಾರೆ ಅವರು, ಪರಿಶೀಲನೆ ಮಾಡಿರ್ತಾರೆ. ಯಾವಾಗ ಅದು ಬುರುಡೆ ಇದೆ ಅಂತ ಗೊತ್ತಾದ ಮೇಲೇ ಅವ್ರು ಮುಂದೆ ಹೆಜ್ಜೆ ಇಟ್ಟಿರ್ತಾರೆ. ಸುಮ್ಮನೆ ಯಾಕೆ ಹೆಜ್ಜೆ ಇಡ್ತಾರೆ ಅವರು? ಪೊಲೀಸರಿಗೂ 100ಕ್ಕೆ 100 ಖಾತ್ರಿ ಇದೆ, ಇಂಟೆಲಿಜೆನ್ಸ್ಗೂ ಖಾತ್ರಿ ಇದೆ. ಅಲ್ಲಿ ಡೆಡ್ ಬಾಡಿ, ಅಕ್ರಮವಾಗಿ ಹೂತಂತಹ ಡೆಡ್ ಬಾಡಿ ಇದೆ ಅಂಥೇಳಿ ಇಂಟೆಲಿಜೆನ್ಸ್ ಇದು ಹೇಳಬೇಕಿತ್ತು ಸರ್. ಅಂದರೆ ಓಡಿ ಹೋಗ್ತೇನೆ ಅಂತೇಳಿ ಹೇಳೋದಲ್ಲ, ಅಲ್ಲಿ ಡೆಡ್ ಬಾಡಿ ಇದೆ ಸರ್, ಆದಷ್ಟು ಬೇಗ ಆಗೇರಿ, ಇಲ್ಲ ಅಂತ ಹೇಳಿದ್ರೆ ಸಾಕ್ಷಿನಾಶ ಮಾಡ್ತಾರೆ ಅಂತೇಳಿ ಇಂಟೆಲಿಜೆನ್ಸ್ಗೆ ಗೊತ್ತಾಗಬೇಕಾಗಿತ್ತು. ಸುಮ್ಮನೆ ಆ ಭೀಮನಿಗೆ ಓಡಿ ಹೋಗ್ತಾನೆ ನೋಡಿ. ನಿಜವಾಗ್ಲೂ ಕೂಡ ಇವತ್ತಿನ ಹೊತ್ತಿನಲ್ಲಿ ಆ ಭೀಮನಿಗೆ ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟು ಒಂದು ರಿವಾರ್ಡ್ ಕೊಡಬೇಕು. ಇದನ್ನಾದ ಮೇಲೆ, ಪ್ರಕರಣ ಹೊರಗಡೆ ಬಂದ ಮೇಲೆ ರಿವಾರ್ಡ್ ಕೊಡಬೇಕು ಆತನಿಗೆ. ಬಹುಶಃ ದೇಶದಲ್ಲಿ ಅಂತಹ ವ್ಯಕ್ತಿ ಇದುವರೆಗೂ ಕೂಡ ಬಂದಿಲ್ಲ. ಅಷ್ಟು ಧೈರ್ಯವಾಗಿ. ಮತ್ತು ಏನು ದೊಡ್ಡ ಪ್ರಭಾವಿನ ಸಫಾಯಿ ಕರ್ಮಚಾರಿ ರೀ. ಸಫಾಯಿ ಕರ್ಮಚಾರಿ ದಲಿತನಿಗೆ ಅಷ್ಟೊಂದು ಧೈರ್ಯ ಬಂದಿದೆ ಅಂತ ಹೇಳಿದರೆ ನಿಜವಾಗಲೂ ಕೂಡ ಇಡೀ ದೇಶ ಮೆಚ್ಚಬೇಕು ಅವನ ಪ್ರಾಮಾಣಿಕತೆ, ಅವನ ಧೈರ್ಯಕ್ಕೆ. ಅವನಿಗೂ ಹೆಂಡತಿ ಮಕ್ಕಳಿರ್ತಾರೆ, ಅವನಿಗೂ ಆ ಒಂದು ಇನ್ಸೆಕ್ಯೂರಿಟಿ ಇರ್ತದೆ. ಅದನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ಬಂದಿನ ಅಂತಂದರೆ ನನ್ನ ಅರ್ಥದಲ್ಲಿ ಅಟ್ ಪ್ರೆಸೆಂಟ್ ಹಿ ಇಸ್ ದ ಗ್ರೇಟ್ ಪರ್ಸನ್. ಹೇಳ್ತಾರಲ್ಲ, ದಲಿತರಂದರೆ ಬರೀ ಕಸ ಒರೆಸೋರು. ನೋ, ಧೈರ್ಯದಿಂದ ಮುಂದೆ ಬಂದಿದ್ದಾರೆ. ವಿ ಮಸ್ಟ್ ಅಪ್ರಿಷಿಯೇಟ್ ದೆಮ್. ಹೇಗೆ ಅಂತೇಳಿ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂತೇಳಿ ಹೇಗೆ ಅವನಿಗೆ ಹೇಗೆ ಯಾವ ರೀತಿ ಇದ್ದಾನೆ ಏನಾದರೂ ಗೊತ್ತಿದೆಯಾ? ಅಥವಾ ಏನಾದರೂ ಅವನಿಗೂ ಅಟ್ಯಾಕ್ ಆಗುವಂಥ ಸಂಭವ ಚಾನ್ಸಸ್ ಖಂಡಿತ ಇದೆ ಸರ್. ಖಂಡಿತ ಸರ್ಕಾರದ ಜವಾಬ್ದಾರಿ, ಪೊಲೀಸರ ಜವಾಬ್ದಾರಿ. ಅವನಿಗೆ ಏನಾದರೂ ಆತಂತ ಹೇಳಿದರೆ ಪೊಲೀಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್, ಸರ್ಕಾರ ನೇರ ಹೊಣೆ ಅದಕ್ಕೆ. ಇವರು ರಿಪೋರ್ಟ್ ಬರಿತಾ ಕೂತ್ಕೊಂಡಿದ್ದಾರೆ DSP. ನಮಗೆ ಅದನ್ನು ಮಾಡೋಕ್ಕಾಗೋದಿಲ್ಲ, ಇದನ್ನು ಮಾಡೋಕ್ಕಾಗಲ್ಲ. ನೀವು ನನ್ನ ಮೇಲೇನೂ ಹಾಕಿದ್ದಾರೆ FIR. ಯಾಕೆ? ಅದು FIR ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಕ್ಕೆ. ಅದರಲ್ಲಿ ಎಲ್ಲಿದೆ ಅಂತ ಆತನ ಹೆಸರೆಲ್ಲಿದೆ? ಹೆಸರಿದೆಯಾ? ಅಲ್ಲಿ ಹೆಣ ಹೊರಗಡೆ ತೆಗೆದು ಬಿಟ್ಟು ನೀವು ಅದನ್ನು ಯಾಕೆ ಹಾಕಿದ್ರಿ, ಇದನ್ನು ಯಾಕೆ ಹಾಕಿದ್ರಿ? DSP ಮಾಡ್ತಾ ಇರೋ ಕಿತಾಪತಿ ಇದು.
ಯಾರು ಲೀಕ್ ಮಾಡಿದ್ರು? ಲೀಕ್ ಮಾಡ್ತಾ ಇರೋದು ಇವರೇ. ಮ್ಯಾಪ್ ಹಾಕ್ಕೊಡು, ಅದನ್ನು ಹಾಕ್ಕೊಡು, ಇದನ್ನು ಹಾಕ್ಕೊಡು, ಮಾಡ್ತಾ ಇರೋರು ಯಾರು? ಲೀಕ್ ಮಾಡುವಂಥ ಉದ್ದೇಶ ಇರೋದು ಅವ್ರಿಗೆ, ನಮಗಲ್ಲ. ನನ್ನ ಮೇಲೇನು FIR ಹಾಕಿದರೆ ಹಾಕಲಿ, ಆಮೇಲೆ ನೋಡಿ ಸರ್, FIR ಮಾಡಲಿ, ನೋಟಿಸ್ ಮಾಡಲಿ, ಅರೆಸ್ಟ್ ಮಾಡಲಿ, ವಿ ಡೋಂಟ್ ಬಾದರ್. 100 FIR ಹಾಕ್ತಾರಾ? FIR ಹಾರ ಹಾಕ್ಕೊಂಡು ಬಿಡ್ತೇನೆ, ಹಾರ ಹಾಕ್ಕೊಂಡು ಅಲ್ಲಿಗೆ ಬರ್ಸ್ಕೊಂಡು ಹೋಗ್ತೇನೆ ನಾನು. ಕೂತಿಟ್ಟು ಹೆಣ ತೆಗಿಸ್ರಿ ಮೊದಲು, ಅದನ್ನು ಬಿಟ್ಟು ಇವನ್ನೆಲ್ಲ ಯಾಕೆ ಮಾಡ್ತೀರಿ? ಆಮೇಲೆ ಅವನಿಗೆ ಸರಿಯಾದ ಪ್ರೊಟೆಕ್ಷನ್ ಕೊಡಬೇಕು. ಅದನ್ನು ಮಾಡೋದು ಬಿಟ್ಟು ಬರೀ ಪತ್ರ ವ್ಯವಹಾರ, ಲವ್ ಲೆಟ್ರ್ ಬರಿತಾ ಕೂತ್ಕೊಂಡು ಬಿಟ್ಟಿದ್ದಾರೆ. ಇದು ಬಿಡಬೇಕು, ಸೀರಿಯಸ್ನೆಸ್. ಆಮೇಲೆ ಅದು ಎಷ್ಟು ಜನ ಪಾಪ ಸಾಯಬೇಕಾದ್ರೆ ಎಷ್ಟು ಒದ್ದಾಡಿದ್ದಾರೆ, ಅವರು ನೋವು ಅರ್ಥ ಆಗಲ್ವಾ? ಎಷ್ಟು ಕಿರ್ಚಾಡಿದ್ದಾರೆ, ಎಷ್ಟು ಸಂಕಟ ಪಟ್ಟಿದ್ದಾರೆ ಹೆಣ್ಮಕ್ಳು, ಗಂಡು ಮಕ್ಕಳು ಯಾರಿದ್ದಾರೆ, ಯಾರಿಗೂ ಎಷ್ಟು ಶವ ಇದೆ ಅಂತ ಹೇಳಿದರೆ, ಅಷ್ಟು ಅನಾಥವಾಗಿ ಬಿದ್ದಿದ್ದಾರೆ ಅಂತ ಹೇಳಿದರೆ, ಅವು ಕೂಗಾಡಿ ಕಿರ್ಚಾಡಿ ಸಂಕಟ ಉಂಡು ನೋವುಂಡು ಸತ್ತಿರ್ತಾರೆ. ಅದ್ರ ನೋವು ಇದನ್ನು ಇವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಈ ಸಿಸ್ಟಮಿಗೆ, ಈ ವ್ಯವಸ್ಥೆಗೆ ಅರ್ಥ ಆಗ್ತಾ ಇಲ್ವಾ? ಆ ನಂತರ ಶವಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಹಂಗೆ ಅನಾಥವಾಗಿ ಹಾಕಬಾರ್ದು. ಅದು ಇದ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇಟ್ ಹ್ಯಾಸ್ ಅ ರಿಚುವಲ್. ಇವತ್ತು ನಾನು ಆ ಕಂಪ್ಲೇಂಟ್ ಓದಿದರೆ ಗೊತ್ತಾಗೋದು ಏನಂತ ಹೇಳಿದರೆ, ಅವರಿಗೆ ಅಂತ್ಯ ಸಂಸ್ಕಾರ ಗೌರವಯುತವಾಗಿ ನಡಿಬೇಕು ಅಂಥೇಳಿ ಆ ವ್ಯಕ್ತಿ ಬಂದಿದ್ದಾನೆ, ಭೀಮಾನವನು. ಎವ್ರಿ ಒನ್ ನೀಡ್ಸ್ ಅ ರೆಸ್ಪೆಕ್ಟ್ಫುಲ್ ರಿಚುವಲ್. ನಮ್ಮ ಈ ದೇಶದ ಸಂವಿಧಾನ ಹೇಳುತ್ತೆ, ಜೀವಂತ ಇರುವ ವ್ಯಕ್ತಿಗೆ ಏನು ಒಂದು ಗೌರವ ಇರ್ತದೋ ಆ ಗೌರವ ಸತ್ತ ಮೇಲೇನೂ ಕೂಡ ಶವಗಳಿಗೂ ಕೂಡ ಆ ಗೌರವವನ್ನು ಕೊಡಬೇಕು ಅನ್ನೋದು ಈ ದೇಶದ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಹೀಗಾಗಿ ಅವಕ್ಕೆ ಗೌರವಯುತವಾದಂಥ ಅಂತ್ಯ ಸಂಸ್ಕಾರ ಆಗಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಹ್ಯೂಮನ್ ರೈಟ್ಸ್ ಕೊಟ್ಟಿದ್ದಾರೆ, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ರೆಕಮೆಂಡ್ ಮಾಡಿದೆ ಸುಪ್ರೀಂ ಕೋರ್ಟಿಗೆ. ಅದಾದ ನಂತರ ಪಾರ್ಲಿಮೆಂಟ್ನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ, ಎವ್ರಿ ಡೆಡ್ ಬಾಡಿ ಹ್ಯಾಸ್ ಅ ರೆಸ್ಪೆಕ್ಟ್ಫುಲ್ ರಿಚುವಲ್ ಅಂಥೇಳಿ. ಇಲ್ಲಿ ಕಂಡಲ್ಲಿ ಬಿಸಾಕಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಇದನ್ನು ನಾನು ಇದು ಫಸ್ಟ್ ಟೈಮ್ ಅಲ್ಲ, ಉಗ್ರಪ್ಪ ವರದಿಯಲ್ಲೇ ಬಂದಿದೆ, ಡಿಸ್ಕಷನ್ ಆಗಿದೆ ಅಸೆಂಬ್ಲಿಯಲ್ಲಿ, ಮುಚ್ಚಾಕಿದ್ರು. ಆನಂತರ ಇನ್ನೊಂದು ನಮ್ಗೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು, ಸೌಜನ್ಯಕ್ಕಿಂತ ಬಿಫೋರ್ನೂ ಕೂಡ ಇದೇ ಥರ ಒಂದು ಡೆಡ್ ಬಾಡಿ ಬೀಳ್ತಾ ಇದೆ ಅಂತೇಳಿ ಒಂದು ಸುದ್ದಿ ಆಗಿತ್ತು. ಆವಾಗ ಹುಡುಕಿದರೆ ಒಂದೇ ದಿನ 9 ಡೆಡ್ ಬಾಡಿ ಸಿಕ್ಕಿದೆ. ಊತಿದ್ದಲ್ಲ, ಮೇಲ್ಗಡೆನೇ ಹೆಣ್ಮಕ್ಳು 9 ಹೆಣ ಸಿಕ್ಕಿದೆ, ಮುಚ್ಚಾಕಿದ್ರು ಅದನ್ನು. ಇದು ಹೊಸದಲ್ಲ, ಇದು ಜನರು ಅರ್ಥ ಗೊತ್ತಾಗಬೇಕಿದು ಸಾರ್ವಜನಿಕರಿಗೆ. ಎಲ್ಲಿ ಸುದ್ದಿ ಮಾಡಲಿಲ್ಲ, 1-2 ಪೇಪರ್ ಕರಾವಳಿ ಅಲ್ಲಿ ಅಂತ ಒಂದು ನೀಟಾಗಿರುವಂಥ ಸ್ಟ್ರೇಟ್ ಫಾರ್ವರ್ಡ್ ಟ್ರಾನ್ಸ್ಪರೆಂಟ್ ಇರುವಂಥ ಧೈರ್ಯಶಾಲಿ ಕರಾವಳಿ ಅಲೆ ಅಂಥ ಪತ್ರಿಕೆಗಳೇ ಬಂತು. ಎಲ್ಲ ಪತ್ರಿಕೆಗಳು ಯಾರೂ ವರದಿ ಮಾಡಲಿಲ್ಲ. ಆಲ್ರೆಡಿ ಇದು ಸೌಜನ್ಯಕ್ಕಿಂತ 1 ವರ್ಷ ಬಿಫೋರ್ ಆಗಿದೆ. ಇದು ಕಾಡೊಳಗೆ ಹುಡುಕಾಡಿದರೆ 9 ಕೊಳತಂಥ ಶವ ಸಿಕ್ಕಿದೆ. ಹ್ಯೂಮನ್ ರೈಟ್ಸ್ ಎಲ್ಲಿದೆ ಅಂತ? ಹ್ಯೂಮನ್ ರೈಟ್ಸ್ ಎಲ್ಲೇ ಹೋಗಿದ್ದಾರೆ ಯಾರಿಗೆ ಗೊತ್ತು. ಅವ್ರನ್ನ ಹೂತು ಹಾಕಿದ್ದಾರೆ ಕಾಣ್ತೈತೆ, ಅಥವಾ ಅವರೇ ಒಳಗಡೆ ಹೋಗ್ಬಿಟ್ರು, ಹೂತಾಕಿ ಅವರೇ ಇದನ್ನಾಗಿಬಿಟ್ಟಿದ್ದಾರೆ. ಎಲ್ಲೂ ಇಲ್ಲ. ಎಲ್ಲಿದ್ದಾರೆ ಸರ್ ಹ್ಯೂಮನ್ ರೈಟ್ಸು? ಹ್ಯೂಮನ್ ರೈಟ್ಸ್ ಎಲ್ಲೂ ಇಲ್ಲ. ಎಲ್ರಿಗೂ ಅವ್ರವ್ರ ಅಂಗಡಿ, ಅವ್ರವ್ರ ವ್ಯಾಪಾರ ಇಷ್ಟೇ. ಈ ಹೊತ್ತಲ್ಲಿ ಬಂದು ನಿಂದಿರ್ಬೇಕಾಗಿತ್ತಲ್ಲ, ಬಂದು ನಿಂದಿರ್ಬೇಕು ಈ ಹೊತ್ತಿಗೆ. ಸುಮ್ಮನೆ ಇವೆಲ್ಲ ಬರೀ ಪ್ರಚಾರ, 1 ದಿನದ ಪ್ರಚಾರ, 2 ದಿನದ ಪ್ರಚಾರ, ಅವೆಲ್ಲ ಆಗಲ್ಲ. ಇಳಿಬೇಕು ಫೀಲ್ಡಿಗೆ, ಇಳಿಬೇಕಾಗಿತ್ತು ಅವರು. ಇನ್ಮೇಲೆ ಬರ್ಬೋದು, ಇನ್ಮೇಲೆ ಬಂದರೆ ಏನು ಪ್ರಯೋಜನ ಇಲ್ಲ. ಇನ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರೆಸ್ ಮೀಟ್ ಮಾಡೋದು, ಅದನ್ನು ಮಾಡೋದು, ಅದು ಬೇಕಾಗಿಲ್ಲ. ಮಹೇಶ್ ಶೆಟ್ಟರ್ ಹೆಂಗೆ ನಿಂತ್ಕೊಂಡ್ರು ನೋಡಿ, ಸೌಜನ್ಯ ತಾಯಿ ನೋಡಿ ಹೆಂಗೆ ನಿಂತ್ಕೊಂಡ್ರು, ಹಂಗೆ ಇದನ್ನು ಆಗಬೇಕು. ಸೊ ಕಡೆಯದಾಗಿ ಭರವಸೆ ಇದೆ ಸರ್, ಎಕ್ಸಿಬಿಷನ್ ಆಗುತ್ತೆ, ಹಾಗೇ ಆಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ಒಂದು ವೇಳೆ ಆಗಿಲ್ಲ ಅಂತ ಹೇಳಿದರೆ ಸೌಜನ್ಯ ಪರ ಹೋರಾಟಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಯಾದರೂ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಟ್ಟೇ ಕೊಡ್ತಾರೆ. ಖಂಡಿತ, ಯಾವ ಕಾರಣಕ್ಕೂ ಹೋರಾಟ ಇವರೇನಾದರೂ ತಿರುಚೋ ಪ್ರಯತ್ನ ಮಾಡಿದರೆ ಅತಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಇಡೀ ದೇಶ ನೋಡುತ್ತೆ, ಇಡೀ ಜಗತ್ತು, ಇಡೀ ಭೂಮಿ ನೋಡುತ್ತೆ, ಆ ಮಟ್ಟದ ಹೋರಾಟ ಆಗುತ್ತೆ. ಧರ್ಮಸ್ಥಳದಲ್ಲೇ ಕರೆ ಕೊಡ್ತಾರೆ ಮಹೇಶ್ ಶೆಟ್ಟರು. ನೋಡೋಣ, ಆ ನ್ಯಾಯ ದೇವತೆ ಅಣ್ಣಪ್ಪನೇ ತೀರ್ಮಾನ ಮಾಡಲಿ, ಮಂಜುನಾಥ ಸ್ವಾಮಿನೇ ತೀರ್ಮಾನ ಮಾಡಲಿ. ಆಮೇಲೆ ಆ ಶಕ್ತಿ ಇದೆಯಲ್ಲ, ಅದು ಬಿಡೋದಿಲ್ಲ ಸರ್ ಯಾರನ್ನೂ. ಸೌಜನ್ಯ ಇದೆಯಲ್ಲ, ಅದು ಬರೀ ಹೆಣ್ಣಲ್ಲ, ಸೌಜನ್ಯ ಶಕ್ತಿ, ಅದು ಬಿಡಲ್ಲ. 13 ವರ್ಷ ಆದರೂ ಕೂಡ ಎಲ್ಲರನ್ನೂ ಎಬ್ಬಿಸ್ತಾ ಇದ್ದಾಳೆ ಅವಳು. ನಾನು ದೇವಿ ಶಕ್ತಿ ಅಂತ ಒಂದು ಇದರಲ್ಲಿ ಏನೋ ಹೇಳ್ತಾಳೆ, ಅವಳು ಹಿಂಗೆ ಒಂದು ಕಣ್ಣು ಮಿಟುಕಿಸಿದರೆ ಬಿರುಗಾಳಿ ಬರುತ್ತಂತೆ, ಒಂದು ಜೋರಾಗಿ ಉಸಿರು ತೊಗೊಂಡ್ರೆ ದೊಡ್ಡ ಸುನಾಮಿನೇ ಸೃಷ್ಟಿಯಾಗುತ್ತಂತೆ, ಅದು ದೇವಿ ಶಕ್ತಿ ಅಂತ ಹೇಳ್ತಾರೆ. ಅವ್ರ ಮುಂದೆ ಈ 1000 DKC ಇವ್ರ ಪ್ರಭಾವ, ಹೈಕಮಾಂಡು ಯಾವ ಲೆಕ್ಕ? ಜ್ವರ ಬಂದಿದೆ ಅಂತೆ. ಜ್ವರ ಬಂದಿದೆ ಅಂತೆ, ಲೂಸ್ ಮೋಷನ್ ಆಗಿದೆ ಅಂತೆ 1000 DKC ಅವರಿಗೆ. ಅವ್ರು ಹೇಳಿದ್ರಲ್ಲ, ಶ್ರೀಗಳೇ ನಿಮ್ಮ ರಕ್ಷಣೆಗೆ ನಾವಿದ್ದೇವೆ,
ನನ್ನಂಥ ಸಾವಿರ ಡಿ ಕೆ ಶಿವಕುಮಾರ್ಗಳು ಇದ್ದಾರೆ. ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಲೂಸ್ ಮೋಷನ್ ಆಗಿದೆ, ಹೀಗಾಗಿ ನಕಲಿ ದೇವಮಾನವನಿಗೆ ಚಿಂತೆ ಹತ್ಬಿಟ್ಟಿದೆ. ಇವ್ರಿಗೆ ಲೂಸ್ ಮೋಷನ್ ಆಯಿತು, ಈಗ ನನ್ನನ್ನು ಕಾಪಾಡೋರು ಯಾರು ಅಂತ. ಅದು $1000 ಪ್ರಶ್ನೆ ಆಗಿದೆ. 1000 ಡಿ ಕೆ ಶಿಗಳಿಗೆ ಲೂಸ್ ಮೋಷನ್ ಆದರೆ ಈ 420 ದೇವಮಾನವನಿಗೆ $1000 ಪ್ರಶ್ನೆ ಶುರುವಾಗಿದೆ. ಅಯ್ಯೋ ನನ್ನ ಕಾಪಾಡ್ತೀನಿ ಅಂತ ಹೇಳಿ ಹೋಗಿ ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಅವ್ರದ್ದು, ನನ್ನ ಗತಿ ಏನು ಅಂತ. ಅದು ಈ ಥರ ಜ್ವರ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿಕೊಂಡು ಹಿಂದ್ಗಡೆಯಿಂದ ಏನಾದರೂ ಆಟಾಡ್ತಾ ಇದ್ದಾರೆ, ಗೊತ್ತಿಲ್ಲ, ಮಾಡ್ತಾ ಇರ್ಬೋದು. ಆದರೆ ಏನು ಮಾಡೋಕ್ಕಾಗೋದು? ಏನು ಮಾಡೋಕ್ಕಾಗೋದಿಲ್ಲ. ಏನು ಮಾಡಿದ್ರು ಸರ್? ಅವ್ರ ಹತ್ರ ಸಾವಿರಾರು ಕೋಟಿ, ಒಂದು ವಾರಕ್ಕೆ 1,000 ಕೋಟಿ ಬ್ಲ್ಯಾಕ್ ಮನಿ ಕಲೆಕ್ಷನ್ ಮಾಡ್ತಾರೆ ಅವ್ರು, ಅಕ್ರಮ ಮೀಟರ್ ಬಡ್ಡಿ ದಂಧೆಯಿಂದ. ನಿರ್ಮಲಾ ಸೀತಾರಾಮನ್ ಅವರೇ ಬಂದು ಹೋದರು, ಮೋದಿ ಅವರೇ ಬಂದು ಹೋದರು ಇವ್ರ ಹತ್ರ. ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗ್ಸದ್ದೇನು? ಇಂದಿರಾ ಗಾಂಧಿ ಅವರು ಬಂದರು, ರಾಜೀವ್ ಗಾಂಧಿ ಅವರು ಬಂದರು. ಇವರು ಇಡೀ ದೇಶದ ಎಲ್ಲ ನ್ಯಾಯಾಂಗ ವ್ಯವಸ್ಥೆ, ಜಡ್ಜ್ಗಳು ಎಲ್ಲ ಇವರ ಕೈ ಬೆರಳಿದೆ ಅಂತ ಹೇಳ್ತಾ ಇದ್ರು ಅವರು. ಏನು ಮಾಡೋಕ್ಕಾಯ್ತು? ಆಗಲ್ಲ. ಕಡೆಯದಾಗಿ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್? ಏನಾಗ್ಬೋದು ಅಂತೇಳಿ ನೋಡಿ, ನಾವು ನಿಂತಿದ್ದು ಈ ಪ್ರಕೃತಿಯ ಲೀಲೆ ಏನು ಅಂತ ಕರೀತಾರೆ, ಅಲ್ಲಿ ನಿಂತಿದ್ದೀವಿ. ಈ ನದಿ ಆ ಸಮುದ್ರವನ್ನು ಸೇರುವಂಥ ಸ್ಥಳ ಇದು. ಇದಕ್ಕೆ ರಿವರ್ ಮೌತ್ ಅಂತ ಕರೀತಾರೆ. ನದಿಗಳೆಲ್ಲ ಸಮುದ್ರವನ್ನು ಸೇರಲೇಬೇಕು. ಹಾಗೆ ಅತ್ಯಾಚಾರಿಗಳು, ಧರ್ಮಸ್ಥಳದ ಪ್ರಭಾವಿ ಅತ್ಯಾಚಾರಿಗಳು ಜೈಲು ಸೇರಲೇಬೇಕು. ಪ್ರಕೃತಿ ನಿಯಮ, ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಸ್ವಲ್ಪ ಕಷ್ಟ ಅನಿಸುತ್ತೆ, ಏನೋ ಕಿರಿಕಿರಿ ಅನಿಸುತ್ತೆ ಹೋರಾಟ ಮಾಡೋರಿಗೆ. ಆದರೆ ಪ್ರಕೃತಿ ನಿಯಮ ಅದು. ಯಾರು ಇಷ್ಟೊಂದು ಅತ್ಯಾಚಾರ, ಕೊಲೆ ಮಾಡಿ ನಿರಂತರವಾಗಿ ದಬ್ಬಾಳಿಕೆ, ಶೋಷಣೆ, ದಲಿತರ ಭೂಮಿಯನ್ನು ತಗೊಂಡ್ರು, ಎಷ್ಟೋ ಜನ ಅಲ್ಲಿ ಒದ್ದಾಡಿದಾರಲ್ಲಿ, ನೋವನ್ನು ಅನುಭವಿಸಿದ್ದಾರೆ. ಆ ನೋವನ್ನು ಕೊಟ್ಟಂಥ ವ್ಯಕ್ತಿಗಳು, ಪ್ರಭಾವಿಗಳು ಜೈಲು ಸೇರಲೇಬೇಕು. ಯಾವ ರೀತಿ ಪ್ರತಿ ನದಿನೂ ಕೂಡ ಸಾಗರವನ್ನು ಸೇರುತ್ತೆ, ಹಾಗೆ ಇವರು ಜೈಲು ಸೇರ್ತಾರೆ, ಜೈಲಿನಲ್ಲಿ ಕೊಳೆತು ಹೋಗ್ತಾರೆ. ಇವರು ಅನೇಕ ಸಾವಿರಾರು ಹೆಣಗಳನ್ನು ಕೊಳೆಸಿದ್ದಾರೆ ಕಾಡಿನಲ್ಲಿ. ಇನ್ನೂ ಹೇಳೋದು ಭಾಳ ಇದೆ ಅಜಯ್, ನಾನು ಹೇಳ್ತೀನಿ. ಅಲ್ಲಿ ಹಂದಿಗಳು, ಕಾಡಿನ ಹಂದಿಗಳು ತಿಂದು ಹೋಗಬೇಕು, ಕಾಡಿನ ಪ್ರಾಣಿಗಳು ತಿಂದು ಹೋಗಬೇಕು ಅಂಥೇಳಿ ಅಲ್ಲಿ ಕಟ್ಟಿ ಹಾಕಿರ್ತಾರೆ ಅವರನ್ನು, ಡೆಡ್ ಬಾಡಿಗಳನ್ನು. ಸೌಜನ್ಯ ಡೆಡ್ ಬಾಡಿ ನೋಡಿ, ಕಟ್ಟಿ ಹಾಕಿದ್ರು, ಅದನ್ನು ಕೈ ಕಟ್ಟಿ ಮರಕ್ಕೂ ಕಟ್ಟಿ ಹಾಕಿದ್ರು. 1-2 ದಿನ ಆದಮೇಲೆ ಯಾವುದಾದ್ರೂ ಪ್ರಾಣಿಗಳು ತಿಂದು ಹೋಗಲಿ ಅಂತೇಳಿ. ಆದರೆ ಅವರೆಲ್ಲರೂ ಕೂಡ ಜೈಲು ಸೇರ್ತಾರೆ. ಯಾವ ರೀತಿ ಈ ನದಿ ಸಾಗರಕ್ಕೆ ಸೇರುವುದು ಪ್ರಕೃತಿಯ ನಿಯಮನೋ, ಅವರು ಕೂಡ ಜೈಲು ಸೇರ್ತಾರೆ.